ನಮಸ್ಕಾರ. ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಾಸನ್. ಈಗ ಹೆಡ್ಲೈನ್. 14 ಕೋಟಿ ವೆಚ್ಚದ ಹಾಸನದ ಪ್ರಜಾಸೌಧದಲ್ಲಿ ಕಳಪೆ ಕಾಮಗಾರಿ ಆರೋಪ. ಸಾಮಾನ್ಯ ಮಳೆಯಲ್ಲೇ ಮೇಲ್ಛಾವಣಿಯಿಂದ ನೀರು ಸೋರಿಕೆ. ಕಾಮಗಾರಿಯ ತಾಂತ್ರಿಕ ಪರಿಶೀಲನೆಗೆ ಸಾರ್ವಜನಿಕರ ಆಗ್ರಹ. ಜಿಲ್ಲಾ ಪಂಚಾಯತ್ ಆವರಣದಲ್ಲೇ ಕಸದ ರಾಶಿ. ದುರ್ವಾಸನೆಯಿಂದ ಸಾರ್ವಜನಿಕರಿಗೆ ತೊಂದರೆ. ಅದೇ ಆವರಣದಲ್ಲಿ ನೈರ್ಮಲ್ಯ ಇಲಾಖೆ ಕಚೇರಿ ಇದ್ದರೂ ನಿರ್ಲಕ್ಷ್ಯ. ಸ್ವಚ್ಛ ಭಾರತ್ ಅಭಿಯಾನದ ನಡುವೆಯೇ ಆಡಳಿತದ ಕಾರ್ಯವೈಖರಿ ಬಗ್ಗೆ ಪ್ರಶ್ನೆ. ಹಾಸನ ನಗರದಲ್ಲಿ ಮುಂದುವರೆದ ಫುಟ್ಪಾತ್ ಒತ್ತುವರಿ ತೆರವು. ಯಾವ ಜನಪ್ರತಿನಿಧಿಗಳ ಪ್ರಭಾವಕ್ಕೆ ಒಳಗಾಗುವುದಿಲ್ಲ. ಜೆಸಿಬಿ ಮೂಲಕ ಗೂಡಂಗಡಿಗಳು. ಅನಧಿಕೃತ ನಾಮಫಲಕ ಕಟೌಟ್ ತೆರವು. ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಒತ್ತು. ಮಹಾನಗರ ಪಾಲಿಕೆ ಸೂಪರ್ವೈಸರ್ ಪರಶುರಾಮ್ ಮಾಹಿತಿ. ಕೋಟ್ಯಾಂತರ ರೂಪಾಯಿ ಸಾರ್ವಜನಿಕರ ಹಣ ವೆಚ್ಚ ಮಾಡಿ ನಿರ್ಮಿಸಿರುವ ಪ್ರಜಾಸೌಧದ ಗುಣಮಟ್ಟದ ಬಗ್ಗೆ ಗಂಭೀರ ಪ್ರಶ್ನೆಗಳು ಎದ್ದಿವೆ. ಸುಮಾರು 14 ಕೋಟಿ ವೆಚ್ಚದ ಈ ಕಟ್ಟಡದಲ್ಲಿ ಸಾಮಾನ್ಯ ಮಳೆಯಲ್ಲೇ ನೀರು ಸೋರಿಕೆಯಾಗುತ್ತಿರುವುದು, ಶೌಚಾಲಯಗಳ ಪೈಪ್ಲೈನ್ ದೋಷಗಳು ಸೇರಿದಂತೆ ಹಲವು ಸಮಸ್ಯೆಗಳು ಬೆಳಕಿಗೆ ಬಂದಿವೆ ಎಂಬ ಆರೋಪ ಕೇಳಿಬಂದಿದೆ. ಧಾರಾಕಾರ ಮಳೆ ಬಂದರೆ ಕಟ್ಟಡದ ಪರಿಸ್ಥಿತಿ ಏನಾಗಲಿದೆ ಎಂಬ ಆತಂಕವೂ ವ್ಯಕ್ತವಾಗಿದೆ. ಕಾಮಗಾರಿಗೆ ಕೋಟ್ಯಾಂತರ ರೂಪಾಯಿ ಬಿಲ್ ಪಾವತಿಯಾಗಿದ್ದರೂ ಗುಣಮಟ್ಟದ ಕೆಲಸ ನಡೆದಿದೆಯೇ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಕಾಡ್ತಿದೆ. ಈ ಕುರಿತು ವರದಿ ಇಲ್ಲಿದೆ. ಕೋಟ್ಯಾಂತರ ರೂಪಾಯಿ ಸಾರ್ವಜನಿಕ ಹಣ ವೆಚ್ಚದಲ್ಲಿ ನಿರ್ಮಿಸಲಾದ ಪ್ರಜಾಸೌಧ ಕಟ್ಟಡದ ಕಾಮಗಾರಿ ಗುಣಮಟ್ಟದ ಬಗ್ಗೆ ಗಂಭೀರ ಪ್ರಶ್ನೆಗಳು ಉದ್ಭವಿಸಿವೆ. ಸುಮಾರು 14 ಕೋಟಿ ವೆಚ್ಚದ ಈ ಕಟ್ಟಡದಲ್ಲಿ ಸಾಮಾನ್ಯ ಮಳೆಯಲ್ಲಿಯೇ ನೀರು ಸೋರಿಕೆಯಾಗುತ್ತಿರುವುದು, ಶೌಚಾಲಯಗಳ ಪೈಪ್ಲೈನ್ ದೋಷಗಳು ಸೇರಿದಂತೆ ಹಲವು ಸಮಸ್ಯೆಗಳು ಬೆಳಕಿಗೆ ಬಂದಿವೆ ಎಂಬ ಆರೋಪಗಳು ಕೇಳಿಬಂದಿವೆ. ಧಾರಾಕಾರ ಮಳೆ ಬಂದರೆ ಕಟ್ಟಡದ ಸ್ಥಿತಿ ಏನಾಗಬಹುದು ಎಂಬ ಆತಂಕವನ್ನ ಸಾರ್ವಜನಿಕರು ವ್ಯಕ್ತಪಡಿಸಿದ್ದಾರೆ. ಸರ್ಕಾರಿ ಕಚೇರಿಗಳನ್ನು ಒಂದೇ ಸೂರಿನಡಿ ತರಲು ನಿರ್ಮಿಸಲಾದ ಈ ಕಟ್ಟಡವು ಇನ್ನೂ ಸಂಪೂರ್ಣವಾಗಿ ಸಾರ್ವಜನಿಕ ಉಪಯೋಗಕ್ಕೆ ಯೋಗ್ಯವಾಗಿಲ್ಲ ಎಂಬ ಆರೋಪವೂ ಇದೆ. ಮಳೆ ಬಂದಾಗ ಮೇಲ್ಛಾವಣಿಯಿಂದ ನೀರು ಸೋರಿಕೆ, ಒಳಾಂಗಣ ಗೋಡೆಗಳಲ್ಲಿ ತೇವಾಂಶ, ವಿವಿಧ ಭಾಗಗಳಲ್ಲಿ ನೀರು ನಿಲ್ಲುವ ದೃಶ್ಯಗಳು ಕಂಡುಬಂದಿದ್ದು, ಕಾಮಗಾರಿಯ ಗುಣಮಟ್ಟದ ಬಗ್ಗೆ ಅನುಮಾನಗಳು ವ್ಯಕ್ತವಾಗಿವೆ. ಕುರ್ಸಿದ್ರ ಎಲ್ಲ ಹೊಸ ಬಿಲ್ಡಿಂಗ್ ಹಿಂಗೆ ಸೋರ್ ಬಿಟ್ರೆ ಇದರ ಜೊತೆಗೆ ಶೌಚಾಲಯಗಳ ಪೈಪ್ಲೈನ್ ವ್ಯವಸ್ಥೆಯಲ್ಲಿಯೂ ದೋಷಗಳಿದ್ದು, ದುರ್ವಾಸನೆಯಿಂದ ಸಿಬ್ಬಂದಿ ಮತ್ತು ಸಾರ್ವಜನಿಕರು ತೊಂದರೆ ಅನುಭವಿಸುತ್ತಿದ್ದಾರೆ ಎನ್ನಲಾಗಿದೆ. ಕಚೇರಿ ಕಾರ್ಯಾರಂಭವಾಗಿ ಕೇವಲ 5 ತಿಂಗಳು ಕಳೆದಿರುವಾಗಲೇ ಇಂತಹ ಸಮಸ್ಯೆಗಳು ಕಾಣಿಸಿಕೊಂಡಿರುವುದು ಸಾರ್ವಜನಿಕರ ಅಸಮಾಧಾನಕ್ಕೆ ಕಾರಣವಾಗಿದೆ. ಕಾಮಗಾರಿಗೆ ಸುಮಾರು 12 ಕೋಟಿ ಬಿಲ್ ಪಾವತಿಸಲಾಗಿದೆ ಎನ್ನಲಾಗುತ್ತಿದ್ದರೂ ಅದಕ್ಕೆ ತಕ್ಕ ಮಟ್ಟಿನ ಗುಣಮಟ್ಟದ ಕೆಲಸ ನಡೆದಿಲ್ಲ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಸಾಮಾನ್ಯ ಮಳೆಯಲ್ಲಿಯೇ ಈ ಪರಿಸ್ಥಿತಿಯಾದರೆ ಧಾರಾಕಾರ ಮಳೆಯ ಸಮಯದಲ್ಲಿ ಕಟ್ಟಡದ ಗತಿಯೇನು ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ಈ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಇಲಾಖೆ ತಾಂತ್ರಿಕ ಪರಿಶೀಲನೆ ನಡೆಸಿ ಕಾಮಗಾರಿಯ ಗುಣಮಟ್ಟವನ್ನು ಪರಿಶೀಲಿಸಬೇಕು, ದೋಷಗಳಿಗೆ ಕಾರಣರಾದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಹಾಗೂ ಕಟ್ಟಡವನ್ನು ಶೀಘ್ರ ದುರಸ್ತಿಗೊಳಿಸಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ವಾಶ್ರೂಮ್ ಅಂತಿದಾರಲ್ಲ,
ವಾಶ್ರೂಮು ಹ್ಞೂ ಎಲ್ಲ ಮೂಗು ಮುಗಿತು ಬಂದ ಬಿಲ್ಡಿಂಗ್ಗೆ ಹೊಸ ಬಿಲ್ಡಿಂಗಿಗೆ ಹೆಂಗೆ ಮಾಡ್ಯಾರ ನೋಡಿ ಪಾಪ ಇವ್ರು ನೆನೆ ದಿವಸ ಅವು ಎತ್ತುದ್ರು ಅಷ್ಟ ನೋಡಿ ಸರ್ ಹಾಗೆ ಹೊಸ ಬಿಲ್ಡಿಂಗ್ ಇನ್ನೂ ಬಂದು ಒಂದು 5 ತಿಂಗಳಾಗಿಲ್ಲ ತಲೆ ಕಪ್ಪಿ ಹೊಸದು ಹಿಂಗಾದ್ರೆ ಹೊಸದು ಹಿಂಗಾದ್ರೆ ಸರ್ ನೋಡಿ ಪಾಪ ಹೆಂಗುಗಳು ಎತ್ತುದ್ರು ನೋಡಿ ಅದು ನೋಡಿ ಗಲೀಜು ಹೊಸ ಬಿಲ್ಡಿಂಗ್ ಯಾಕೆ ಸೋರುತ್ತೆ ಮೇಲ್ಗಡೆ ಸೋರುತ್ತಾ ಮಳೆ ಬಂದರೆ ಎಲ್ಲ ಒಳಗಡೆ ಹಿಡಿತಿದ್ದೆ ಹಾಂ ಏನದು ವಾಶ್ರೂಮ್ದು ಹಾಸನ ಜಿಲ್ಲೆಯ ಆಡಳಿತದ ಕೇಂದ್ರಬಿಂದುವಾಗಿರುವ ಜಿಲ್ಲಾ ಪಂಚಾಯತ್ ಆವರಣವೇ ಇಂದು ಕಸದ ರಾಶಿಯಾಗಿ ಮಾರ್ಪಟ್ಟಿದೆ. ಹಲವು ತಿಂಗಳುಗಳಿಂದ ಕಸ ತೆರವುಗೊಳಿಸದೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಇನ್ನು ಅಚ್ಚರಿಯ ಸಂಗತಿ ಏನೆಂದರೆ ಇದೇ ಆವರಣದಲ್ಲಿ ನೈರ್ಮಲ್ಯ ಇಲಾಖೆ ಕಚೇರಿಯು ಕಾರ್ಯನಿರ್ವಹಿಸುತ್ತಿದೆ. ಆದರೂ ಕಣ್ಣೆದುರು ಕಸ ತೆರವುಗೊಳಿಸಲು ಯಾರು ಮುಂದಾಗಿಲ್ಲ. ಈ ಕುರಿತು ವರದಿ ಇಲ್ಲಿದೆ. ಹಾಸನ ನಗರದ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಎಲ್ಲೆಂದರಲ್ಲಿ ರಾಶಿಯಾಗಿ ಕಸ ಬಿದ್ದಿದ್ದು ದುರ್ವಾಸನೆ ಹರಡುತ್ತಿದೆ. ಹಲವು ತಿಂಗಳುಗಳಾದರೂ ಈ ಕಸವನ್ನ ತೆರವುಗೊಳಿಸದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಸ್ವಚ್ಛತೆ ಬಗ್ಗೆ ಜಾಗೃತಿ ಮೂಡಿಸಬೇಕಾದ ನೈರ್ಮಲ್ಯ ಇಲಾಖೆ ಕಚೇರಿಯೇ ಇದೇ ಆವರಣದಲ್ಲಿದ್ದರೂ ಕಚೇರಿ ಸುತ್ತಲಿನ ಕಸದ ರಾಶಿ ಅಧಿಕಾರಿಗಳ ಬೇಜವಾಬ್ದಾರಿಯನ್ನ ಬಯಲಿಗೆಳೆಯುತ್ತಿದೆ. ಪ್ರತಿದಿನ ಸಾರ್ವಜನಿಕರು, ಸಿಬ್ಬಂದಿ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಇದೇ ಮಾರ್ಗದಲ್ಲಿ ಸಂಚರಿಸುತ್ತಿದ್ದರು. ಸಮಸ್ಯೆ ಕಡೆಗಣಿಸಲಾಗಿದೆ ಎನ್ನಲಾಗಿದೆ. ಸ್ವಚ್ಛ ಭಾರತ್ ಅಭಿಯಾನ, ಆರೋಗ್ಯ ಮತ್ತು ನೈರ್ಮಲ್ಯದ ಬಗ್ಗೆ ಸರ್ಕಾರ ಎಷ್ಟೇ ಪ್ರಚಾರ ನಡೆಸಿದರೂ ಜಿಲ್ಲಾ ಮಟ್ಟದ ಸರ್ಕಾರಿ ಕಚೇರಿ ಆವರಣದಲ್ಲೇ ಎಂತಹ ಸ್ಥಿತಿ ಕಂಡುಬಂದಿರುವುದು ಆಡಳಿತದ ಕಾರ್ಯವೈಖರಿಯ ಬಗ್ಗೆ ಪ್ರಶ್ನೆಗಳನ್ನು ಹುಟ್ಟಿಸಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕಸವನ್ನ ತೆರವುಗೊಳಿಸಿ ಆವರಣವನ್ನ ಸ್ವಚ್ಛವಾಗಿರಿಸುವ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಹಾಸನ ನಗರದ ರಸ್ತೆ ಹಾಗೂ ಫುಟ್ಪಾತ್ಗಳನ್ನು ಸಾರ್ವಜನಿಕರ ಬಳಕೆಗೆ ಮುಕ್ತಗೊಳಿಸುವ ಉದ್ದೇಶದಿಂದ ಹಾಸನ ಮಹಾನಗರ ಪಾಲಿಕೆ ಕೈಗೊಂಡಿರುವ ಒತ್ತುವರಿ ತೆರವು ಕಾರ್ಯಾಚರಣೆ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದೆ. ಕಳೆದ 1 ತಿಂಗಳಿನಿಂದ ನಗರದ ವಿವಿಧ ಪ್ರದೇಶಗಳಲ್ಲಿ ನಿರಂತರವಾಗಿ ನಡೆಯುತ್ತಿರುವ ಈ ಕಾರ್ಯಾಚರಣೆ ಇಂದು ಮುಂದುವರೆದಿದ್ದು, ನಗರದ ಪ್ರಮುಖ ವಾಣಿಜ್ಯ ಪ್ರದೇಶವಾದ ಬಿಎಂ ರಸ್ತೆ ಉದ್ದಕ್ಕೂ ಫುಟ್ಪಾತ್ ಮೇಲೆ ಅನಧಿಕೃತವಾಗಿ ನಿರ್ಮಿಸಲಾಗಿದ್ದ ಗೂಡಂಗಡಿಗಳು, ತಾತ್ಕಾಲಿಕ ವ್ಯಾಪಾರ ಮಳಿಗೆಗಳು, ಸಾರ್ವಜನಿಕರ ಸಂಚಾರಕ್ಕೆ ಅಡ್ಡಿಯಾಗಿದ್ದ ವಿವಿಧ ವಸ್ತುಗಳು ಹಾಗೂ ರಾಜಕೀಯ ಪಕ್ಷಗಳ ಕಟೌಟ್ಗಳನ್ನು ಜೆಸಿಬಿ ಯಂತ್ರದ ಮೂಲಕ ತೆರವುಗೊಳಿಸಲಾಯಿತು. ಬೆಳಕಿನಿಂದಲೇ ಕಾರ್ಯಾಚರಣೆಗೆ ಇಳಿದ ಮಹಾನಗರ ಪಾಲಿಕೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಪೊಲೀಸ್ ಇಲಾಖೆಯ ಸಹಕಾರದೊಂದಿಗೆ ರಸ್ತೆ ಬದಿಯ ಒತ್ತುವರಿಗಳನ್ನು ತೆರವುಗೊಳಿಸಿದರು. ಕಾರ್ಯಾಚರಣೆ ವೇಳೆ ಕೆಲ ವ್ಯಾಪಾರಿಗಳು ಅಸಮಾಧಾನ ವ್ಯಕ್ತಪಡಿಸಿದರು. ಅಧಿಕಾರಿಗಳು ನಿಯಮಾನುಸಾರ ಕ್ರಮ ಮುಂದುವರಿಸಿದರು. ಇದರಿಂದ ಕೆಲಕಾಲ ಸ್ಥಳದಲ್ಲಿ ಗೊಂದಲದ ವಾತಾವರಣ ನಿರ್ಮಾಣವಾದರೂ ಯಾವುದೇ ಅಹಿತಕರ ಘಟನೆ ಸಂಭವಿಸಿಲ್ಲ. ಮಹಾನಗರ ಪಾಲಿಕೆ ಸೂಪರ್ವೈಸರ್ ಪರಶುರಾಮು ಮಾತನಾಡಿ, ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಸಾರ್ವಜನಿಕ ರಸ್ತೆ ಹಾಗೂ ಫುಟ್ಪಾತ್ಗಳ ಮೇಲಿನ ಎಲ್ಲ ರೀತಿಯ ಅನಧಿಕೃತ ಒತ್ತುವರಿಗಳನ್ನು ತೆರವುಗೊಳಿಸಲಾಗುತ್ತಿದೆ. ಪಾದಚಾರಿಗಳಿಗೆ ಮೀಸಲಾದ ಫುಟ್ಪಾತ್ಗಳನ್ನು ವ್ಯಾಪಾರಕ್ಕಾಗಿ ಬಳಸುವುದರಿಂದ ಜನರು ರಸ್ತೆಯಲ್ಲೇ ಸಂಚರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ. ಇದರಿಂದ
ಅಪಘಾತಗಳ ಸಂಖ್ಯೆಯು ಹೆಚ್ಚುತ್ತಿದ್ದು ಸಾರ್ವಜನಿಕರ ಸುರಕ್ಷತೆಯ ದೃಷ್ಟಿಯಿಂದ ಕಟ್ಟುನಿಟ್ಟಿನ ಕ್ರಮ ಅನಿವಾರ್ಯವಾಗಿದೆ ಎಂದು ತಿಳಿಸಿದರು. ಆದೇಶ ಪ್ರಕಾರ ನಮ್ಮ ಏನು ಅಧಿಕಾರಿಗಳು ಏನು ತಿಳಿಸಿದ್ದಾರೆ, BM ರಸ್ತೆಯಲ್ಲಿ ಇರೋದು ಎಲ್ಲ ಒತ್ತುವರಿ ಏನು ಮಾಡ್ಕೊಂಡಿದ್ದಾರೆ ಅದೆಲ್ಲ ತೆರವುಗೊಳಿಸ್ತಾ ಇದ್ವಿ. ಮತ್ತೆ ಸಹ ನಾವು ಯಾವುದೇ ಜನಪ್ರತಿನಿಧಿಗಳದ್ದು ಯಾರ್ದು ನಾವು ರೆಕಮೆಂಡೇಶನ್ ಏನು ಮಾಡ್ತಾ ಇಲ್ಲ ಸರ್ ನಾವು. ಯಾಕಂದರೆ ಸರ್ಕಾರ ಇದು ಪ್ರತಿದಿನ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗ್ತಾ ಇರೋದ್ರಿಂದ ನಾವೀಗ ಎಲ್ಲ ನೋಡಿ ಸರ್ ಎಲ್ಲ ತೆರವುಗೊಳಿಸ್ತಾ ಇದ್ವಿ. ಇದರಲ್ಲಿ ಯಾರ್ದು ರೆಕಮೆಂಡೇಶನ್ ಇಲ್ಲ ಸರ್. ನಾವು ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ನಮ್ಮ ಏನು ಅಧಿಕಾರಿಗಳು ಏನು ಹೇಳಿದಾರೆ ಅದನ್ನು ಫುಲ್ಲು ಕ್ಲಿಯರ್ ಮಾಡಿಸ್ತಾ ಇದ್ದೀವಿ ಸರ್. BM ರಸ್ತೆಯಲ್ಲಿ ಸರ್ ಇವೆಲ್ಲ ಹೇಳಿದ್ವಿ ಸರ್ ಅವ್ರಿಗೆಲ್ಲ ಒಂದು 15 ದಿವಸದಿಂದ ಹೇಳಿದ್ವು ತೆಗೀರಿ ಅಂತ, ಅದು ತೆಗ್ದಿರಲಿಲ್ಲ. ಅದಕ್ಕೆ ಇವತ್ತು JCB ತಗೊಂಡು ಸಣ್ಣ ಪುಟ್ಟವೆಲ್ಲ ಏನು ಮುಂದೆಗಡೆಗೆ ರೋಡಿಗೆ ಒತ್ತುವರಿ ಆಗಿದೆ ಅವೆಲ್ಲ ತೆರವುಗೊಳಿಸ್ತಾ ಇದ್ದೀವಿ ಸರ್. ಈಗ ಭೀಮಾ ಜ್ಯುವೆಲ್ಲರಿ ಅವ್ರ ಸರ್ಗೆ ಹೇಳಿದ್ದೀವಿ, ಈಗ ಅವರು ತೆಗಿತೀನಿ ಅಂದಾರೆ ಸರ್. ಇವತ್ತು ಅವರು ಮತ್ತು ಆಸೆ ಕ್ಲಬ್ ಅವರೆಲ್ಲ ಹೇಳಿ ತೆಗಿತೀನಿ ಅಂದಾರೆ ಸರ್. ಇವತ್ತು ಅವ್ರಿಗೂ ಟೈಮ್ ಇಸ್ಕೊಟ್ಟಿದ್ದೀವಿ ಸರ್. 2-3 ದಿವಸ ಟೈಮ್ ತಗೊಂಡಿದ್ದಾರೆ. ಮಹಾನಗರ ಪಾಲಿಕೆ ಜಾಗ ಮಸ್ತ ಬೈ ತಕ್ಕಂದಿರ್ತಾರೆ. ಅವ ಇಷ್ಟೊಂದು ಗಂಟೆ ಚೆನ್ನಾಗಿ ನಿಂತಿದ್ದ, ಈಗ ಸುಮ್ಮನೆ ಇದಿಟ್ಕೊಂಡು ಹ್ಯಾಂಡ್ಲ ಕುಂಟ್ರದು ನೋಡಿ ಸರ್. ಅವ ಇಷ್ಟೊಂದು ಚೆನ್ನಾಗಿದ್ದ. ಕಾವ್ಯ, ಸಂಗೀತ, ರಂಗಭೂಮಿ, ಪತ್ರಿಕೋದ್ಯಮ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಅಪಾರ ಕೊಡುಗೆ ನೀಡಿ 70ಕ್ಕೂ ಹೆಚ್ಚು ಕಾದಂಬರಿಗಳನ್ನು ರಚಿಸಿದ ಅನಕೃ ಅವರ ಸಾಧನೆ ಅಪೂರ್ವವಾದುದು ಎಂದು ಸಾಹಿತಿ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಹೇಳಿದರು. RK ಪದ್ಮನಾಭ ಅಭಿಮಾನಿ ಬಳಗ ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಸಹಯೋಗದಲ್ಲಿ ಪಟ್ಟಣದಲ್ಲಿ ಆಯೋಜಿಸಿದ್ದ ಅನಕೃ ನೆನಪು ಕಾರ್ಯಕ್ರಮದಲ್ಲಿ ಅನಕೃ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಅವರು, ಇಂತಹ ಬಹುಮುಖಿ ಪ್ರತಿಭೆಯ ಸ್ಮರಣಾರ್ಥ ನಡೆಯುವ ಕಾರ್ಯಕ್ರಮವನ್ನು ಅನಕೃ ಉತ್ಸವವಾಗಿ ರೂಪಿಸಬೇಕು ಎಂದು ಸಲಹೆ ನೀಡಿದರು. ಬಹುಶಃ ನನ್ನ 50 ವರ್ಷದ ಸಾಹಿತ್ಯದ ಬದುಕಿನಲ್ಲಿ ನಾನು ಕಂಡ ಶ್ರೇಷ್ಠ ವ್ಯಕ್ತಿಗಳಲ್ಲಿ ಒಬ್ಬರು ಅನಂತಕೃಷ್ಣ ರೈ. ಬಹುಶಃ ಅವರಾಗೆ ತಮ್ಮ ಬದುಕನ್ನ ಕನ್ನಡ ರಂಗದ ಎಲ್ಲ ಕ್ಷೇತ್ರಗಳಲ್ಲಿ, ಎಲ್ಲ ವಲಯಗಳಲ್ಲಿ, ಅದು ಕೈಗಾರಿಕೆ ಇರ್ಬೋದು, ಚಲನಚಿತ್ರ ಇರ್ಬೋದು, ಸಂಗೀತ ಇರಬಹುದು, ಕಲೆ ಇರಬಹುದು, ಶಿಲ್ಪ ಇರಬಹುದು, ಈ ಎಲ್ಲ ಕ್ಷೇತ್ರಗಳಲ್ಲಿ ಕನ್ನಡಕ್ಕೆ ಪ್ರಾಶಸ್ತ್ಯ ಸಿಗಬೇಕು ಅಂತ ಹೇಳಿ ಹೋರಾಟದವರಲ್ಲಿ ಅನೇಕರು ಮುಂಚೂಣಿಯಲ್ಲಿರುವರು. ನಿಮಗೂ ಕಲೆಯ ಬಗ್ಗೆ ಆಸಕ್ತಿ ಇದೆ ಅನ್ನೋದನ್ನ ಬಲ್ಲೆ ನಾನು. ಸೌಮ್ಯ, ಒಂದು ನಿಮಿಷ. ಮಂಜು ಅವರಿಗೆ ಕಲಾವಿದ ಬಗ್ಗೆ, ಕಲೆಯ ಬಗ್ಗೆ ಗೌರವ ಇದೆ ಅಂತ ನಾನು ಬಲ್ಲೆ. ಹಿಂದೆ ಒಂದು 2 ಸಲ ಅವರನ್ನ ಭೇಟಿ ಮಾಡಿದ ನೆನಪು ನನಗಿದೆ. ಹೀಗಾಗಿ ಅವರಲ್ಲಿ ಜನಪ್ರತಿನಿಧಿಯಾಗಿ ಅವರಲ್ಲಿ ನನ್ನ ಮನವಿ ಏನು ಅಂತಂದ್ರೆ, ಅರಕಲಗೂಡು ನಿಮ್ಮ ಕ್ಷೇತ್ರ. ಅನಕರು
ಮಾಡಿಕೊಂಡ ಶ್ರೇಷ್ಠ ಪ್ರತಿಭೆ. ಸರ್ಕಾರ ಇದುವರೆಗೆ ಅನೇಕ ಸಾಹಿತಿಗಳ ಹೆಸರಿನಲ್ಲಿ ಟ್ರಸ್ಟ್ ಅನ್ನು ಮಾಡಿದೆ. ಅನಂತರವರ ಹೆಸರಿನಲ್ಲಿ ಟ್ರಸ್ಟ್ ಮಾಡಿದೆ. ಅನಂತರವರ ಹೆಸರಿನಲ್ಲಿ ಸರ್ಕಾರವನ್ನು ಟ್ರಸ್ಟ್ ಮಾಡೋ ಹಾಗೆ ನೀವು ನೋಡ್ಕೋಬೇಕು, ನಿಮಗೆ ಶಕ್ತಿ ಇದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಶಾಸಕ ಎ ಮಂಜು ಮಾತನಾಡಿ, ಕನ್ನಡ ಸಾಹಿತ್ಯಕ್ಕೆ ಅನಕರು ನೀಡಿರುವ ಸೇವೆಯನ್ನ ಗೌರವಿಸುವ ಉದ್ದೇಶದಿಂದ ಅರಕಲಗೂಡಿನಲ್ಲಿ ಅವರ ಸ್ಮಾರಕ ಅಥವಾ ಯೋಗ್ಯ ಪ್ರತಿಷ್ಠಾನ ನಿರ್ಮಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು. ಈ ಕುರಿತು ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ಶೀಘ್ರವೇ ಅನುಮೋದನೆ ಪಡೆಯುವುದಾಗಿ ಭರವಸೆ ನೀಡಿದರು. ಕನ್ನಡಕ್ಕಿರ್ತಕ್ಕಂಥ ಗೌರವವನ್ನ ತಂದುಕೊಟ್ಟಂತ ಮಹಾನ್ ವ್ಯಕ್ತಿಗಳಲ್ಲಿ ಇವರು ಮೊದಲನೇ ಸಾಲಿನಲ್ಲಿ ಮೊದಲನಾಗಿ ಬೆಂಗಳೂರಲ್ಲಿ ನಿಂತಿದ್ದಾರೆ ಅನ್ನೋದನ್ನ ಯಾರು ಮರೆಯಾಗಲ್ಲ. ಇವತ್ತು ಅವರನ್ನೆಲ್ಲ ಕರೆದು ಅವತ್ತು ಅವರ ಅನುಕೂಲವನ್ನ ಕೈ ತಗೊಂಡು ಪಾಸ್ತಿಗೆ ಕರ್ಕೊಂಡೋಗೋದೇ ಒಂದು ದೊಡ್ಡ ವಿಶೇಷ ಇದ್ದಂತ ಆ ದಿನಗಳು. ಬಹುಶಃ ನಾನು ವೈಯಕ್ತಿಕವಾಗಿ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅನಂತರವ್ರನ್ನ ನಾನು ನೋಡಿಲ್ಲ, ಗೊತ್ತಿಲ್ಲ. ಬಟ್ ಅನಂತರವರು ಅರಕಲಗೂಡಿನವರೇ ಅಂತ ಒಂದು ನಮಗೆ ಕಿವಿ ಬಿದ್ದಾರೆ. ನಾನು ಮತ್ತು ನಮ್ಮ ಅರಕಲಗೂಡ ಅಭಿಮಾನಿಗಳು ಈ ಅರಕಲಗೂಡಿನಲ್ಲಿ ಆ ಒಂದು ಪುದುಲಿಯನ್ನ ಪ್ರಾರಂಭ ಮಾಡಿ ಅವರ ಆಶೀರ್ವಾದ ಅವರ ಫಲದಿಂದಲೇ ನಾನು ಶಾಸಕನಾದ ನನ್ನ ನೇರವಾಗಿ ತಿಳ್ಕೊಳ್ಳಬೇಕು. ಅವತ್ತು ಅನಕಲಗೂಡು ಸರ್ಕಲ್ ಮಾಡಿ ಸುಮಾರು 100 ವರ್ಷ ಕೊಟ್ಟಿರ್ತಕ್ಕಂಥ ಕಸ್ತೂರಿರಂಗನವರ ತಂದೆಯವರ ಅಧ್ಯಕ್ಷತೆಯಲ್ಲಿ ಒಂದು ಸಮಾರಂಭ ಮಾಡೋದು. ಬಹುಶಃ ನನಗೆ ಅನಿಸ್ತದೆ ಆ ಸಮಾರಂಭನ ನಾನು ಮಂತ್ರಿ ಆದರೂ ಮಾಡೋಕ್ಕಾಗಲಿಲ್ಲ. ಸುಮಾರು 40,000 ಜನರ ಮೇಲೆ ಒಂದು ಕಾರ್ಯಕ್ರಮದಲ್ಲಿದ್ದು ಆ ಅಧ್ಯಕ್ಷತೆನ ನಮ್ಮ ಕಸ್ತೂರಿರಂಗನವರ ತಂದೆ ತಾಯಿಗಳು ಇಬ್ಬರ ಹೆಸರಲ್ಲಿ ಅವರು 100 ವರ್ಷ ಕೊಟ್ಟಿದ್ದ ವರ್ಷದಲ್ಲಿ ನಾವು ಮಾಡಿದ್ದೇವೆ. ಬಹುಶಃ ನಮಗೆ ಅವತ್ತು ಆ ಸಮಾರಂಭದಲ್ಲಿ ಚಲನಚಿತ್ರಗಳು ಅವರೆಲ್ಲರಿಗಿಂತಲೂ ನಮ್ಮ ತಾರಾತ್ಯದಿಂದ ಜನ ಬಂದಿದ್ದರು. ಅನಕಲವ್ರನ್ನ ಅವ್ರ ಬಗ್ಗೆ ಏನು ಅಂತ ಹೇಳಿ ಅದು ನನಗೆ ಮನಕ್ಕೆ ದಾಟಿ ನನ್ನನ್ನು ಶಾಸಕನಾಗಿ ಮಾಡಿದ್ದೆ ಅನಕಲವ್ರ ಪ್ರತಿಭೆ ಅಂತಕ್ಕಂಥದ್ದನ್ನು ನಾನು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಡಾಕ್ಟರ್ ವೆಂಕಟಗಿರಿ ದಳವಾಯಿ ಮಾತನಾಡಿ, ಪ್ರಜಾಪ್ರಭುತ್ವದ ಆಶಯಗಳನ್ನು ಎತ್ತಿ ಹಿಡಿಯುವಲ್ಲಿ ಸಾಹಿತ್ಯದ ಪಾತ್ರ ಮಹತ್ವದ್ದಾಗಿದೆ ಎಂದು ಹೇಳಿದರು. ಮಹಿಳೆಯರಿಗೆ ವಿಚ್ಛೇದನದ ಹಕ್ಕು, ಹೆಣ್ಣು ಮಕ್ಕಳಿಗೆ 18 ವರ್ಷದಲ್ಲಿ ವಿವಾಹ ಹಾಗೂ ಶಾಲೆಗಳಲ್ಲಿ ಕಾಮ ವಿಜ್ಞಾನದ ಶಿಕ್ಷಣದ ಅಗತ್ಯವನ್ನು ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಅನಕರು ಪ್ರತಿಪಾದಿಸಿದರು ಎಂದು ವಿವರಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸಂಗೀತ ವಿದ್ವಾಂಸ ಆರ್.ಕೆ. ಪದ್ಮನಾಭ್ ಮಾತನಾಡಿ, ಸರ್ಕಾರಿ ಪ್ರಶಸ್ತಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಜಾತಿ, ರಾಜಕೀಯ ಮತ್ತು ಪ್ರಾದೇಶಿಕ ತಾರತಮ್ಯ ಹೆಚ್ಚಾಗುತ್ತಿದ್ದು ಕನ್ನಡದ ನೈಜ ಕಲಾವಿದರಿಗೆ ಸೂಕ್ತ ಗೌರವ ಸಿಗುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಏನು ನಾವು ಅನಕರು ಪ್ರಶಸ್ತಿ ಕೊಟ್ವಿ, ಅವತ್ತು ನಾನು ನಿರ್ಧಾರ ಮಾಡಿದೆ. ಅದಕ್ಕೆ ಪೂರಕವಾಗಿ ನನ್ನ ಆತ್ಮೀಯ ಸ್ನೇಹಿತ ಆಕೆ ಶ್ರೀನಿವಾಸ ಅಲ್ಲಿ ಬಂದಿದ್ದಾನೆ. ನಮ್ಮ ನರಳ್ಳಿ ಕಾರಸುಬ್ರಹ್ಮಣ್ಯ ಅವ್ರಿಗೆ ಕೊಡಬೇಕು ನಾವು ನನಗೆ ಹೇಳ್ದ. ಅಂದರೆ ಸೇಮ್ ಡೇ ಐ ಡಿಸೈಡೆಡ್. ಸಾಯಂಕಾಲ ಹೋಗಿ ಅವ್ರಿಗೆ ಫೋನ್ ಮಾಡಿದೆ. ಹೋದ ವರ್ಷ ಮಾಡಿದ್ದು ನಾನು, ಈ ವರ್ಷ ಫೋನ್ ಮಾಡಿದೆ. ಅವ್ರಿಗೆಲ್ಲ ಮರ್ತೋಗುತ್ತೋ ಅಂತ ಅಂದ್ಕೊಂಡಿದ್ದೆ. ಪರವಾಗಿ ಜ್ಞಾಪಕದವ್ರು ಇಟ್ಕೊಂಡಿದ್ರು ಅವರು. ಹಾಗಾಗಿ ಇಂಥ ವ್ಯಕ್ತಿಗಳಿಗೆ ನಾವು ಪ್ರಶಸ್ತಿ ಪ್ರದಾನ ಮಾಡಿದ್ರೆ ಅನಕರು ಅವರ ಆತ್ಮಕ್ಕೆ ನಿಜವಾಗ್ಲೂ ಶಾಂತಿ ಆಗುತ್ತೆ. ಕನ್ನಡ ಅನ್ನುವಂಥದ್ದು ಬರೀ ಅದೊಂದು ಹೋರಾಟನೂ ಮಾಡಬೇಕು ಕನ್ನಡಕ್ಕೋಸ್ಕರ. ಇವತ್ತು ಇನ್ನು ನಮ್ಮ ಸಂಗೀತ ಪ್ರಪಂಚದಲ್ಲಿ ಎಂತೆಂಥ ಈ ಥರ ತಾರತಮ್ಯಗಳಾಗ್ತಾ ಇದೆ ಅಂತಂದರೆ ಬಹುಶಃ ಈಗ ಅನಕರು ಇರಬೇಕಾಗಿತ್ತು ಅನ್ನುವಂಥದ್ದೇ. ನಮ್ಗೆ ಲೀಡ್ರೇ ಇಲ್ಲ ಯಾರು. ಈಗ ಫೈಟ್ ಮಾಡ್ತೀವಿ ಅನ್ನೋದ್ರೆ ಲೀಡ್ರೇ ಇಲ್ಲ ಈಗ ಯಾರು. ನಮಗೆ ಲೀಡ್ರ್ ಪವರ್ಫುಲ್ ಆಗಿರ್ತಾ ನಾವು ಮುಂದೆ ಹೋಗಬೇಕಾಗುತ್ತೆ. ಹಾಗಾಗಿ ಒಬ್ಬ ತಮಿಳುನಾಡು ವಿದ್ವಾಂಸ ನಮಗಿಂತ ಛೋಟ ಬಚ್ಚ, ಅವನಿಗೆ 1.5 ಲಕ್ಷ ಕೊಡ್ತಾರೆ. ಕರ್ನಾಟಕ ಕಲಾವಿದ ಅಂದರೆ 15,000 ಕೊಡ್ತಾರೆ. ಇದೆಲ್ಲ ಆಗ್ತಾ ಇರೋದು. ದಸರಾ ಉತ್ಸವಗಳದ್ದು ಅಷ್ಟೇ ಲಕ್ಷಾಂತರ ಖರ್ಚು ಮಾಡ್ತಾರೆ ನೆರೆ ರಾಜ್ಯದ ಕಲಾವಿದರಿಗೆ. ಕಲಾವಿದರು ಕೊಡೋದು ನಾವು ಬೇಡ ಅಂತ ಹೇಳಲ್ಲ. ಆದರೆ ಕರ್ನಾಟಕದ ಕಲಾವಿದರಿಗೆ, ನಮ್ಮ ಪ್ರಾಂತದ ಕಲಾವಿದರಿಗೆ ನೀವು ಆದ್ಯತೆ ಕೊಡಿ, ಆದ್ಯತೆ ಕೊಡಿ. ಅವ್ರನ್ನ ಕರೆಸಲೇ ಬಿಡಿದ ಖಂಡಿತ ಹೇಳಲ್ಲ. ಇದನ್ನೇ ಅನಕರು ಹೇಳ್ತಾ ಇದ್ದಿದ್ದು. ಹಾಗಾಗಿ ಇವತ್ತು ಅನಕರು ಅವರ ಹೆಸರಲ್ಲಿ ಇಂತಹ ಒಂದು ಪ್ರಶಸ್ತಿ
ಈ ವೇಳೆ ತಹಶೀಲ್ದಾರ್ ಕೆಸಿ ಸೌಮ್ಯ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ನಾಗೇಂದ್ರ ಕುಮಾರ್, ಮಹಿಳಾ ಒಕ್ಕಲಿಗರ ಸಂಘದ ಅಧ್ಯಕ್ಷೆ ರಶ್ಮಿ ಪ್ರವೀಣ್, ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಯೋಜನಾಧಿಕಾರಿ ಬಾಬು, ಕಾವೇರಿ ನದಿ ಸ್ವಚ್ಛತಾ ಆಂದೋಲನ ಸಮಿತಿ ಅಧ್ಯಕ್ಷ ಎಂಎನ್ ಕುಮಾರಸ್ವಾಮಿ, ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಪಿ ಶಿವಕುಮಾರ್, ವಿಶ್ವಚೇತನ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಕಿರಣ್ ರಾಜ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ದೇಶದ ಭದ್ರತೆ ಮತ್ತು ಆಂತರಿಕ ಶಾಂತಿಯನ್ನು ಕಾಪಾಡುವಲ್ಲಿ ಯೋಧರ ಸೇವೆ ಅನನ್ಯವಾದುದು. ಅವರ ತ್ಯಾಗಕ್ಕೆ ಯಾವುದೇ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಸಮಾಜದ ಪ್ರತಿಯೊಬ್ಬರೂ ಯೋಧರಿಗೆ ಗೌರವ ಸಲ್ಲಿಸುವುದು ಸಂಸ್ಕಾರವನ್ನು ಬೆಳೆಸಿಕೊಳ್ಳಬೇಕು ಎಂದು ಹಾಸನ ಮಹಾನಗರ ಪಾಲಿಕೆಯ ಇಂಜಿನಿಯರ್ ಕವಿತಾ ಹೇಳಿದರು. ನಗರದ ಹೊರವಲಯದ ಕೆಂಚುಟಹಳ್ಳಿಯ ದೊಡ್ಡಗೇಣಿಕೆರೆ ರಸ್ತೆಯಲ್ಲಿ ನಿರ್ಮಾಣ ಹಂತದಲ್ಲಿರುವ ಕೇಂದ್ರೀಯ ಅರೆಸೇನಾ ಪಡೆಗಳ ಮಾಜಿ ಯೋಧರ ಭವನದಲ್ಲಿ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಆಯೋಜಿಸಿದ್ದ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ 88ನೇ ಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮವನ್ನು ಪೊಲೀಸ್ ಧ್ವಜಾರೋಹಣದೊಂದಿಗೆ ಉದ್ಘಾಟಿಸಿ ಮಾತನಾಡಿದ ಅವರು, ದೇಶದ ಗಡಿಯಲ್ಲಿ ಹಾಗೂ ಆಂತರಿಕ ಭದ್ರತಾ ಕಾರ್ಯಾಚರಣೆಯಲ್ಲಿ ತೊಡಗಿರುವ ಯೋಧರ ಸೇವೆ ಅತ್ಯಂತ ಕಠಿಣವಾದದ್ದು. ತಮ್ಮ ಮಕ್ಕಳನ್ನು ಕೆಲ ವರ್ಷಗಳ ಕಾಲ ಹಾಸ್ಟೆಲ್ಗೆ ಕಳುಹಿಸುವುದಕ್ಕೂ ಪೋಷಕರು ಭಾವನಾತ್ಮಕವಾಗಿರುತ್ತಾರೆ. ಆದರೆ ದೇಶ ಸೇವೆಗಾಗಿ ಮಕ್ಕಳನ್ನು ಸೇನೆಗೆ ಕಳುಹಿಸುವ ಪೋಷಕರ ತ್ಯಾಗ ಮತ್ತು ಮನೋಬಲವನ್ನು ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಳಬೇಕು ಎಂದರು. ಕಾಪಾಡ್ತಾ ಇದ್ದಾರೆ ಅಷ್ಟೇ ನನಗೆ ನಾಲೆಡ್ಜ್ ಇದ್ದಿದ್ದು. ಹೀಗೊಂದು ಸಂಸ್ಥಾಪನಾ ದಿನ ಇದೆ, ಇಷ್ಟೊಂದು ಹೇಳ್ತೀವಿ ಅಂತಂದ್ರೆ ಏನೋ ನಾನು ಇಂಜಿನಿಯರು, ನಾನು ದೊಡ್ಡದು, ನಾನೇ ದೊಡ್ಡ ಏನೋ ಸೇವೆ ಮಾಡ್ತಾ ಇದ್ದೀನಿ, ನನ್ನದೇ ದೊಡ್ಡ ಹುದ್ದೆ ಅಂತ ಅನ್ಕೊಂಡಿರ್ತೀವಿ. ಈ ದೇಶದಲ್ಲಿ ನಾವು ಮತ್ತೆ ಇನ್ನೊಂದು ಕಾಮನ್ ಡೈಲಾಗ್ ಏನಿರುತ್ತೆ ಅಂದ್ರೆ, ನಮ್ಮ ತೆರಿಗೆ ಹಣದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಕಾಮನ್ ಡೈಲಾಗ್ಸ್ ಬರ್ತಾ ಇರುತ್ತೆ ಕೆಲವು ಸಾರ್ವಜನಿಕರಿಂದ ಯಾವ್ದಾದ್ರು ಒಂದು ಘಟನೆ ನಡೆದಾಗ. ಬಟ್ ಕೆಲವೊಂದು ಹುದ್ದೆಗಳಿದಾವೆ ಈ ದೇಶದಲ್ಲಿ, ಅದು ಯೋಧರು ಮಾಡುವಂತ ಒಂದು ಕೆಲಸ, ಜೊತೆಗೆ ಕಾರ್ಮಿಕರು ಮಾಡುವಂತ ಕೆಲಸ. ಅದನ್ನ ನಾವು ಎಷ್ಟೇ ಸಂಬಳ ಕೊಟ್ಟರು ಅದಕ್ಕೆ ಬೆಲೆ ಕಟ್ಟಕ್ ಆಗಲ್ಲ. ಈ ಎರಡು ನನಗೆ ಪ್ರಾಕ್ಟಿಕಲ್ ಆಗಿ, ನಾನು ಪ್ರೊಫೆಸರ್ ಆಗ್ಬೇಕಂತ ಜೀವನದಲ್ಲಿ ಆಸೆ ಪಟ್ಟವಳು. ಬಟ್ ಕಾಕತಾಳೀಯ ನನಗೆ ದೇವರು ನನಗೆ ಈ ಪ್ರಪಂಚನ ಅರ್ಥ ಮಾಡ್ಕೊಳ್ತಾ ತಿಳ್ಸಕ್ಕೋಸ್ಕರನೇ ನನ್ನನ್ನ ಈ ನಗರಾಭಿವೃದ್ಧಿ ಇಲಾಖೆಗೆ ಆಯ್ಕೆ ಆಗಂಗೆ ಮಾಡಿದ್ದು ಅಂತ ಅನ್ಕೊಳ್ತೀನಿ. ಕೆಲ್ಸಕ್ಕೆ ಸೇರುವಾಗ ನನ್ನ ಜೀವನ ರೂಪಿಸ್ಕೊಳಕ್ಕೆ ಮಾತ್ರ ನಾನು KPSC ಎಕ್ಸಾಮ್ ಬರೀತಾ ಇದ್ದೆ. ಸೊ ಅದೇ ರೀತಿ ಕೆಲ್ಸಕ್ಕೆ ಸೇರ್ಕೊಂಡೆ ನಾನು ಇಂಜಿನಿಯರ್ ಆಗಿ. ಬಟ್ ಕೆಲ್ಸಕ್ಕೆ ಸೇರ್ಕೊಂಡಾದ್ಮೇಲೆ ನನ್ನ ಫಸ್ಟ್ ಸರ್ವಿಸ್ ಬಾಗಲಕೋಟೆ ನಗರಸಭೆಯಿಂದ ಸ್ಟಾರ್ಟ್ ಆಗಿದ್ದು. ಸೊ ಇವತ್ತು ಹಾಸನ ಮಹಾನಗರ ಪಾಲಿಕೆವರೆಗೆ ಸಾಕಷ್ಟು 20 ವರ್ಷದಲ್ಲಿ ಸಾಕಷ್ಟು ಊರುಗಳನ್ನ ನೋಡಿದ್ದೀನಿ. ಬಟ್ ನಾವೀಗ ರಸ್ತೆ ಮಾಡಕ್ ಹೋಗೋದಾಗ್ಲಿ, ವಾಟರ್ ಸಪ್ಲೈ ಏನೇ ಇದ್ರು ನೋಡಕ್ ಹೋದಾಗ ಅಲ್ಲಿ ಗಲ್ಲಿಗಳಲ್ಲೂ ಜನರ ಸಮಸ್ಯೆ ಹೇಗ್ ಬದುಕ್ತಾ ಇದ್ದಾರೆ ಅದೆಲ್ಲ ನಮಗೆ ಅರ್ಥ ಆಗ್ತಾ ಹೋಯ್ತು. ನನಗೆ ತುಂಬಾ ಒಂದು ಇಲ್ಲಿವರೆಗೆ ಮನಸ್ಸಿಗೆ ತಟ್ಟ ಅಂತದ್ದು ಅಂತಂದ್ರೆ, ಅರ್ಕಲ್ಗೂಡಲ್ಲಿ ಒಂದು ಕುಟುಂಬ ಇದೆ. ಸೊ 2 ಮಕ್ಕಳು, ವಿಶೇಷ ಚೇತನ ಮಕ್ಕಳು. ಸೊ ಅವರ ತಾಯಿ ಮಾತ್ರ ಆ 2 ಮಕ್ಕಳನ್ನ, ಈಗ 20-25 ವರ್ಷ ವಯಸ್ಸಿರ್ಬೋದು, ಮಲಗಿದ್ದಲ್ಲೇನೆ 2 ಮಕ್ಕಳು. ಆ ಮಕ್ಕಳು ತಂದೆನೂ ಬೇಗ ಕಳ್ಕೊಳ್ತಾರೆ. ಸೊ ಇವೆಲ್ಲ ನಮಗೆ ಒಂದು ಉದಾಹರಣೆಗಳು. ನನ್ಗೂ ಅವಾಗ ಏನನ್ನಿಸ್ತಿತ್ತು ಅಂದ್ರೆ ನಮ್ದೇ ಕಷ್ಟ ಇದೆ ಅಂತ ಅನ್ನಿಸ್ತಾ ಇತ್ತು. ಸೊ ಇದೆಲ್ಲದನ್ನು ಮೌಲ್ಡ್ ಮಾಡಿಕೊಂಡು ನನ್ನನ್ನು ನಾನು ಆತ್ಮಾವಲೋಕನ ಮಾಡ್ಕೊಳ್ತಾ ಬರ್ತಾ ಸೊ ನನ್ನನ್ನು ಒಂದು ಕರ್ತವ್ಯ ತರ ಅಷ್ಟೇ ಅಲ್ಲ, ಒಂದು ಜವಾಬ್ದಾರಿಯಾಗಿ ನಾನು ಕೆಲಸ ಮಾಡ್ಬೇಕಂತ ನನ್ನನ್ನು ನಾನು ನಿರ್ಧರಿಸ್ಕೊಂಡೆ. ಸೊ ನನ್ಗೆ ಇಲ್ಲಿ ಪ್ರಮುಖವಾಗಿ ಅನಿಸಿದ್ದು, ನಾವು ನಮ್ಮ ಮಕ್ಕಳನ್ನ ಒಂದು ಹಾಸ್ಟೆಲ್ಲಿ ಕಳ್ಸೋ ದಿವ್ಸನೂ ಅಳ್ತಾ ಇರ್ತೀವಿ ಅಲ್ವಾ. ಮಕ್ಕಳನ್ನ 2 ವರ್ಷ ಓದ್ಕೊಂಡು ಬರ್ತವೆ ಮಕ್ಕಳು. ಆದ್ರೆ ಈ ದೇಶಕ್ಕೆ ಸೈನಿಕರನ್ನ ಕಳಿಸ್ಕೊಡ್ತಾರಲ್ಲ ಆ ಪೋಷಕರು, ಅವರ ಮನಸ್ಥಿತಿ ಎಷ್ಟು ಒಂದು ತ್ಯಾಗವಾಗಿದ್ದು. ಮತ್ತೆ ನಮಗೆ ಮುಂದೆ ಆಪತ್ತಿದೆ ಅಂತ ಗೊತ್ತಿದ್ದು ದೇಶ ಸೇವೆಗೆ ಹೋಗ್ತಾರಲ್ಲ, ಅವರಿಗೆ ನಾವು ಯಾವತ್ತೂ ಬೆಲೆ ಕಟ್ಟಕ್ ಆಗಲ್ಲ ಅಂತ ನನ್ನ ಭಾವನೆ. ಈ ಸಂದರ್ಭದಲ್ಲಿ CRPF ಅಧ್ಯಕ್ಷ H ಕುಮಾರ್ ಹಾಗೂ ಉಪಾಧ್ಯಕ್ಷ MG ರಮೇಶ್ ಮಾತನಾಡಿ, ಬ್ರಿಟಿಷರ ಕಾಲದಲ್ಲಿ ಆರಂಭವಾದ ಈ ಪಡೆ ಇಂದು ವಿಶ್ವದ ಅತಿ ದೊಡ್ಡ ಅರೆಸೇನಾ ಪಡೆಗಳಲ್ಲಿ ಒಂದಾಗಿ ಬೆಳೆದಿದೆ ಎಂದರು. ದೇಶದ ಆಂತರಿಕ ಭದ್ರತೆ, ಭಯೋತ್ಪಾದನೆ, ನಕ್ಸಲ್ವಾದ ನಿಗ್ರಹ, ಕೋಮು ಗಲಭೆ ನಿಯಂತ್ರಣ, ಪ್ರಕೃತಿ ವಿಕೋಪದ ಸಂದರ್ಭಗಳಲ್ಲಿ ರಕ್ಷಣಾ ಕಾರ್ಯಾಚರಣೆ ಹಾಗೂ ಚುನಾವಣೆಗಳ ಯಶಸ್ವಿ ನಿರ್ವಹಣೆಯಲ್ಲಿ CRPF ಮಹತ್ವದ ಪಾತ್ರ ವಹಿಸುತ್ತಿದೆ ಎಂದರು. ಮದ್ರಾಸ್ನಲ್ಲಿ ಅಖಿಲ ಭಾರತೀಯ ಕಾಂಗ್ರೆಸ್ ಕಮಿಟಿಯ ವತಿಯಿಂದ ಕಮಿಟಿ ರಚನೆಯಾಗಿ ಆ ಕಮಿಟಿ ವತಿಯಿಂದ ಸ್ವಾತಂತ್ರ್ಯಕ್ಕೋಸ್ಕರ
ಆಂದೋಲನ ಶುರು ಮಾಡಿದ ಕಾರಣ ಶಾಂತಿ ವ್ಯವಸ್ಥೆ ಕಾಪಾಡಲು ಸಿಆರ್ಪಿ 27 ಜುಲೈ 1939 ಮಧ್ಯಪ್ರದೇಶದ ಮಂಡಸೂರು ಜಿಲ್ಲೆ ಎಂಬ ಜಾಗದಲ್ಲಿ ಪ್ರಥಮ ಪೇಟೆಯನ್ನು ಸ್ಥಾಪಿಸಲಾಯಿತು. ಅಂದಿನ ಕ್ರೌನ್ ರೆಪ್ರೆಸೆಂಟೇಟಿವ್ ಪೊಲೀಸ್ ಎಂಬ ಹೆಸರಿನಲ್ಲಿ ಸ್ಥಾಪಿಸಿದ ಈ ಪಡೆಯು ಮೊದಲನೆಯ ಕಮಾಂಡ್ ಆಗಿ ಜೆ.ಕೆ. ಫೋರ್ಜ್ ಅವರನ್ನು ನೇಮಿಸಲಾಯಿತು. ಇದರ ಒಟ್ಟು ಸೈನಿಕರ ಸಂಖ್ಯೆ ಹಿಂದೂ 375, ಮುಸ್ಲಿಂ 375, ಸಿಖ್ ಸಮುದಾಯ 250 ಮತ್ತು ಉಳಿದವರು ಬ್ರಿಟಿಷ್ ಮೂಲದವರಾಗಿದ್ದರು. 1941ರಲ್ಲಿ ಮಧ್ಯ ಭಾರತದ ಹಿಂದೂ ರಾಜವಾಡ ಶಾಂತಿ ವ್ಯವಸ್ಥೆ ಕಾಪಾಡಲು ಹಾಗೂ ಎರಡನೇ ವಿಶ್ವ ಯುದ್ಧದಲ್ಲಿ ಕೈದಿಗಳ ಸುರಕ್ಷತೆ ಕಾಪಾಡಲು ಸಿಆರ್ಪಿಗೆ ಜವಾಬ್ದಾರಿ ನೀಡಲಾಯಿತು. ಸ್ವಾತಂತ್ರ್ಯ ಸಮಯದಲ್ಲಿ ದೇಶದ ಶಾಂತಿ ಕಾಪಾಡಿ ಸುರಕ್ಷತೆ ಕಾಪಾಡಿದಂತ ಮೆಚ್ಚುಗೆ ಪಡೆದ ಹೆಗ್ಗಳಿಕೆ ಸಿಆರ್ಎಫ್ ಆಗಿದೆ. ಟೌನ್ ರೆಪ್ರೆಸೆಂಟೇಟಿವ್ ಪೊಲೀಸ್ ಎಂಬ ಹೆಸರನ್ನು 1949ರಲ್ಲಿ ನಮ್ಮ ಸಂಸತ್ನಲ್ಲಿ ಪ್ರಸ್ತಾಪ ಮಾಡಿ ಇದರ ಹೆಸರನ್ನು ಸಿಆರ್ಪಿ ಎಂದು ಮರುನಾಮಕರಣಗೊಳಿಸಲು ಪ್ರಸ್ತಾಪಿಸಲಾಯಿತು. 19 ಮಾರ್ಚ್ 1950ರಲ್ಲಿ ಭಾರತದ ರಾಷ್ಟ್ರಪತಿಗಳ ಹಸ್ತದಿಂದ ಆಗಿನ ಪ್ರಧಾನಮಂತ್ರಿಯ ಸಮ್ಮುಖದಲ್ಲಿ ಗೃಹ ಮಂತ್ರಿಯಾಗಿದ್ದ ಭಾರತದ ಉಕ್ಕಿನ ಮನುಷ್ಯಕ್ಕೆ ಖ್ಯಾತಿ ಪಡೆದಿದ್ದ ಮಾನ್ಯ ಶ್ರೀ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ನಮ್ಮ ರಾಷ್ಟ್ರದ ಚಿಹ್ನೆ ಹೊಂದಿರುವ ಧ್ವಜವನ್ನು ಸಿಆರ್ಎಫ್ಗೆ ನೀಡಲಾಯಿತು. ಹೀಗೆ ಮುಂದುವರೆಯುತ್ತಾ 1943ರಲ್ಲಿ ಮೊದಲನೇ ಮಹಾನಿರ್ದೇಶಕರನ್ನು ನೇಮಿಸಲಾಯಿತು. ಅವರ ಹೆಸರು ಶ್ರೀ ವಿಜಿ ಕನೆಟ್ಕರ್. 21 ಅಕ್ಟೋಬರ್ 1959ರಲ್ಲಿ ಜಮ್ಮು ಕಾಶ್ಮೀರದ ಹಾಟ್ ಸ್ಪ್ರಿಂಗ್ ಎಂಬ ಜಾಗದಲ್ಲಿ ನಮ್ಮ ಪೆಟ್ರೋಲ್ ಪಾರ್ಟಿಯ ಒಂದು ಸಣ್ಣ ತುಕಡಿ ಚೀನಾದ ಒಂದು ಬ್ರಿಟಿಷ್ ಸೈನಿಕ ಬ್ರಿಗೇಡ್ ಅಂದ್ರೆ 400ರಿಂದ 500 ಜನ ಇರ್ತಾರೆ. ಆ ಒಂದು ಬ್ರಿಗೇಡ್ ಸೈನಿಕ ವಿರುದ್ಧ ಹೋರಾಡಿದ ದಿನವನ್ನು ಈಗಲೂ ಸಹ ನಾವು ಪೊಲೀಸ್ ಶಹೀದ್ ದಿವಸವಾಗಿ ಆಚರಿಸುತ್ತಿದ್ದೇವೆ. 1942ರಲ್ಲಿ ಚೀನಾದ ವಿರುದ್ಧ ಹೋರಾಡಿದ ಹೆಗ್ಗಳಿಕೆ ಹೊಂದಿದೆ. 1971ರಲ್ಲಿ ಪಾಕಿಸ್ತಾನ ವಿರುದ್ಧ ನಮ್ಮ ದೇಶದ ಸೇನೆಯ ಜೊತೆ ಕೈಜೋಡಿಸಿ ನಮ್ಮ ದೇಶಕ್ಕೆ ಜಯ ತಂದುಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿದೆ. 1945ರಲ್ಲಿ ಸಿಆರ್ಪಿಎಫ್ ಎರಡನೇ ಬಟಾಲಿಯನ್ ಒಂದು ಸಣ್ಣ ರಣಗಟ್ಟಿ ಎಂಬ ಜಾಗದ ಸರ್ದಾರ್ ಪೋಸ್ಟ್ ಎಂಬಲ್ಲಿ ಕಾರ್ಯನಿರತರಾಗಿದ್ದಾಗ ಪಾಕಿಸ್ತಾನದ ಒಂದು ಬ್ರಿಗೇಡ್ 24 ಅವರ್ಸ್ ಆ ಬ್ರಿಗೇಡ್ ನ ಕೆಲವು ನಮ್ಮ ಒಂದು ಪಾಠದ ನಟಿ 18ರಿಂದ 19 ಜನ ಒಂದು ದಿನ ಅವರು ಒಂದು ಹೆಜ್ಜೆ ಮುಂದೆ ಬಿಡದಂಗೆ ನಮ್ಮ ಸಿಆರ್ಪಿಎಫ್ ಅವರು ತಡೆದಿತ್ತು. ಆ ಮಾಡಿದಾಗ ಅವರನ್ನು ಅಡಗಟ್ಟಿ ಹೋರಾಡಿ ಎದುರಿಸಿದ ಸಂದರ್ಭವನ್ನು ಭಾರತ ದೇಶ ಸುವರ್ಣ ಅಕ್ಷರಗಳಲ್ಲಿ ಬರೆದು ನಾವು ಕೂಡ ಈಗ ಏನ್ ನಮ್ಮ ಈ ಸಂಘನ ಮಾಡ್ಕೊಂಡಿದೀವಿ, ಕಾರ್ಯಕಾರಿ ಸಮಿತಿ ಏನ್ ಸಿಆರ್ಪಿಎಫ್ ಇದೆ, ನಾವೆಲ್ಲರೂ ಕೂಡ ತುಂಬಾ ಹೋರಾಟ ಮಾಡ್ತಾ ಇದ್ದೀವಿ. ನಾವು ಕೂಡ ನಮ್ಮ ಹೆಂಡತಿ ಮಕ್ಕಳನ್ನ ಪೂರ ಪರಿವಾರನ ಬಿಟ್ಟು ದೇಶದ ತಾಯಿಯ ರಕ್ಷಣೆಗೋಸ್ಕರ ಮನೆಯನ್ನು ತೊರೆದು ಹೋಗಿ ಸೇವೆ ಸಲ್ಲಿಸ್ತಾ ಇದ್ದೀವಿ. ನಮ್ಗೆ ಯಾಕೆ ಸ್ವಾಮಿ ತಾರತಮ್ಯ? ನಮಗೂ ಕೂಡ ಅವ್ರ ತರನೇ ನಮಗೂ ನೀವು ಸೌಲಭ್ಯವನ್ನು ಕೊಡಿ ಅನ್ನೋ ಉದ್ದೇಶದಿಂದ ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ಕೂಡ ಅದು ದೊಡ್ಡ ಲೆವೆಲ್ಗೂ ಕೂಡ ಹೋಗಿದೆ. ಸೆಂಟ್ರಲ್ ಗೌರ್ಮೆಂಟ್ ಹೋರಾಟ ಮಾಡಿದ್ದಕ್ಕೆ ಕೆಲವೊಂದು ವಿಚಾರದಲ್ಲಿ ನಮಗೆ ಅನುಕೂಲ ಆಯಿತು. ಈಗ ಸ್ಟೇಟ್ ಗೌರ್ಮೆಂಟ್ ಅಲ್ಲೂ ಕೂಡ ಹೋರಾಟ ಮಾಡ್ತಾ ಇದ್ದೀವಿ. ಮೊನ್ನೆ ಚೀಫ್ ಮಿನಿಸ್ಟರ್ ಮಾಜಿ ಮುಖ್ಯಮಂತ್ರಿಗೂ ಕೂಡ ಪತ್ರ ಕೊಟ್ಟಿದ್ದಾರೆ. ಹಿಂದೆ ರಾಹುಲ್ ಗಾಂಧಿ ಅವರು ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರು ಇದ್ದಾಗ ಅವ್ರಿಗೂ ಕೂಡ ಪತ್ರ ಬರೆದಿದ್ರು. ಬಟ್ ಪತ್ರ ಬರೆದಾಕ್ಷಣಕ್ಕಾಗಲ್ಲ, ಆದ್ರೆ ಬೆನ್ನತ್ತಿದ್ರೆ ಮಾತ್ರ ಅದು ಕೆಲಸ ಆಗ್ಲಿಕ್ಕೆ ಸಾಧ್ಯ. ಹೋರಾಟ ನಿಮಗೋಸ್ಕರ ನಮಗೋಸ್ಕರ ಎಲ್ಲರೂ ಮಾಡ್ತಾ ಇದ್ದೀವಿ. ಆಗುತ್ತೆ, ನಿಧಾನ ಆದ್ರೂ ಕೂಡ ಒಂದಲ್ಲ ಒಂದು ದಿವಸ ನಾವು ಸಕ್ಸಸ್ ಕಂಡೇ ಕಾಣ್ತೀವಿ. ಕಾರ್ಯಕ್ರಮದಲ್ಲಿ ಸಿಆರ್ಪಿಎಫ್ ಗೌರವಾಧ್ಯಕ್ಷ ನವಾಬ್ ಖಾನ್, ಸಿಎಪಿಎಫ್ ಅಧ್ಯಕ್ಷ ಪಿವಿ ನಾಗೇಶ್, ಉಪಾಧ್ಯಕ್ಷ ನಾಗಪ್ಪ, ಮಾಜಿ ಅಧ್ಯಕ್ಷ ಹನುಮಂತಪ್ಪ,
ತಾಲೂಕು ಅಧ್ಯಕ್ಷ MN ದಿನೇಶ್, ನಂಜುಂಡೇಗೌಡ ಸೇರಿದಂತೆ ಹಲವು ಮಾಜಿ ಯೋಧರು, ಸದಸ್ಯರು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಬೇಲೂರು ತಾಲೂಕಿನ ಮಲೆನಾಡು ಭಾಗದಲ್ಲಿರುವ ಸಾಕಷ್ಟು ಕುಗ್ರಾಮಗಳಿಗೆ ರಸ್ತೆಗಳೇ ಇಲ್ಲದೆ ಜನರು ಓಡಾಡಲು ಪರದಾಡುತ್ತಿರುವುದನ್ನು ತಿಳಿದು ಮತ್ತು ಸ್ಥಳ ಪರಿಶೀಲಿಸಿ ಎಲ್ಲೆಲ್ಲಿಗೆ ಅವಶ್ಯಕತೆ ಇದೆಯೋ ಅಂತಹ ಗ್ರಾಮಗಳನ್ನು ಗುರುತಿಸಿ ರಸ್ತೆ ಕಾಮಗಾರಿ ಮಾಡಿಸಲಾಗುತ್ತಿದೆ ಎಂದು ಶಾಸಕ HK ಸುರೇಶ್ ಹೇಳಿದರು. ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕ HK ಸುರೇಶ್, ಬಹುಶಃ ಹಿಂದೆ 6 ತಿಂಗಳಲ್ಲಿ ನನಗೆ ಭೇಟಿ ಮಾಡಿ ಈ ರಸ್ತೆಯ ಬಗ್ಗೆ ಚರ್ಚೆಯನ್ನು ಮಾಡಿದರು. ಅವತ್ತೇ ಇದಕ್ಕೆ ಎಷ್ಟು ಅನುದಾನ ಬೇಕು ಅಂತಕ್ಕದ್ದನ್ನ ಅವರನ್ನೇ ಕೇಳಿದ್ದೆ. ಇದಕ್ಕೆ ಒಂದು 50 ಲಕ್ಷ ಅನುದಾನ ಬೇಕು ಅಂತಕ್ಕಂಥ ಪ್ರಸ್ತಾಪನೆಯನ್ನ ಮುಂದೆ ಇಟ್ಟಿದ್ದರು. ಶಾಸಕರ ವಿಶೇಷ ಅನುದಾನವನ್ನ ಇವತ್ತು ಈ ಗ್ರಾಮಕ್ಕೆ 50 ಲಕ್ಷ ಅನುದಾನವನ್ನ ಇಟ್ಟು, ಇದು ಮಲೆನಾಡು ಮತ್ತೆ ಅರೆಮಲೆನಾಡು ಮಧ್ಯದಲ್ಲಿ ಇರತಕ್ಕದ್ದು. ಆ ಕಡೆ ಈ ಕಡೆ ತೋಟಗಳು ಇರುವುದರಿಂದ ಶಾಶ್ವತವಾದಂತಹ ಕಾಂಕ್ರೀಟ್ ರಸ್ತೆಯನ್ನ ಮಾಡತಕ್ಕಂತಾಗಿದೆ. ನಾವು ಯೋಜನೆಯನ್ನ ಹಾಕಿಕೊಂಡಿದ್ದೇವೆ. ಚಿಕ್ಕಬಿಕ್ಕೋಡು ಅಂತಕ್ಕದ್ದು 4 ಭಾಗದ ದಿಕ್ಕಿನಿಂದಲೂ ಬರುತ್ತೆ. ಇಲ್ಲಿ ಹೆಣ್ಣು ಮಕ್ಕಳನ್ನೆಲ್ಲ ನೋಡಿದರೆ ಗೊತ್ತಾಗುತ್ತೆ. ರಸ್ತೆ ಅವಶ್ಯಕತೆ ಇತ್ತು. ಇವತ್ತು ಏನೋ ಒಂದು ಕಡೆ ಗ್ರಹಣ ಎಲ್ಲದಕ್ಕೂ ಮುಗಿಯಿತು. ನಾನು ಯಾರನ್ನ ದೂಷಣೆ ಮಾಡೋಕೆ ಹೋಗಲ್ಲ. ಅವಕಾಶ ಸಿಕ್ಕಾಗ ಇಂತಹ ಗ್ರಾಮಗಳನ್ನ ಹುಡುಕಿ ನನಗೆ ಸಿಕ್ಕಂತ ಅವಕಾಶದಲ್ಲಿ ಪ್ರಾಮಾಣಿಕತೆಯಿಂದ ಯಾರು ಹಿರಿಯರು ನನ್ನ ಗಮನಕ್ಕೆ ತರ್ತಾರೆ. ಆಮೇಲೆ ನಾನು ಯಾವ ರಸ್ತೆ ಮಾಡಿದರೆ ಜನಗಳಿಗೆ ಅನುಕೂಲವಾಗುತ್ತೆ ಅದನ್ನ ತಿಳಿದುಕೊಂಡು ಇವತ್ತು ಈ ಭೂಮಿ ಪೂಜೆಯನ್ನ ಮಾಡಿದ್ದೇನೆ ಎಂದರು. ಗ್ರಾಮ ಪಂಚಾಯಿತಿಯ ಎಲ್ಲ ನನ್ನ ಹಿರಿಯ ಸಹೋದರ ಸಹೋದರಿಯರಿಗೆ ಗೌರವಪೂರ್ವಕವಾಗಿ ನಮಸ್ಕರಿಸುತ್ತಾ, ಬಹುಶಃ ಹಿಂದೆ ಒಂದು 6 ತಿಂಗಳಲ್ಲಿ ನನಗೆ ಭೇಟಿ ಮಾಡಿ ಈ ರಸ್ತೆಯ ಬಗ್ಗೆ ಚರ್ಚೆಯನ್ನು ಮಾಡಿದರು. ಗಣಪತಿ ಪೆಂಡಾಲಲ್ಲಿ ಕಳೆದ ವರ್ಷ ಗಣಪತಿ ಪೆಂಡಾಲಲ್ಲಿ ಹೌದು. ಅವತ್ತು ಇದಕ್ಕೆ ಎಷ್ಟು ಅನುದಾನ ಬೇಕು ಅಂತಕ್ಕಂಥದ್ದು ಅವರನ್ನೇ ಕೇಳಿದ್ದೆ. ಇದಕ್ಕೆ ಒಂದು 50 ಲಕ್ಷ ಅನುದಾನ ಬೇಕು ಅಂತಕ್ಕಂಥ ಪ್ರಸ್ತಾಪನೆಯನ್ನು ಮುಂದೆ ಇಟ್ಟಿದ್ದರು. ಈ ಶಾಸಕರ ವಿಶೇಷ ಅನುದಾನದಲ್ಲಿ ಇವತ್ತು ಈ ಗ್ರಾಮಕ್ಕೆ 50 ಲಕ್ಷ ಅನುದಾನವನ್ನು ಇಟ್ಟು, ಇದು ಮಲೆನಾಡು ಮತ್ತು ಅರೆಮಲೆನಾಡು ಮಧ್ಯದಲ್ಲಿರ್ತಕ್ಕಂಥದ್ದು. ಆ ಕಡೆ ಈ ಕಡೆ ತೋಟಗಳು ಇರೋದ್ರಿಂದ ಶಾಶ್ವತವಾದಂಥ ಕಾಂಕ್ರೀಟ್ ರಸ್ತೆಯನ್ನು ಮಾಡ್ತಕ್ಕಂಥದ್ದಕ್ಕೆ ನಾವು ಯೋಜನೆಯನ್ನು ಹಾಕ್ಕೊಂಡಿದ್ವಿ. ಇದು ಚಿಕ್ಕಬಿಕ್ಕೋಡಿಗೆ ತಲುಪ್ತಕ್ಕಂಥದ್ದಾಗುತ್ತೆ. ಈಗಾಗಲೇ ನಮ್ಮ ಶಿವಕುಮಾರ್ ಅವರು ಹೇಳಿದಂಗೆ ಈ ಚಿಕ್ಕಬಿಕ್ಕೋಡು ಅಂತಕ್ಕಂಥದ್ದು ಆ ಭಾಗದಿಂದಲೂ ಒಂದು ಬರುತ್ತೆ, 4 ಭಾಗದಿಂದಲೂ ದಿಕ್ಕಿನಿಂದಲೂ ಬರುತ್ತೆ. ಒಂದೊಂದನ್ನೇ ಇವತ್ತು ಬಹು ಮುಖ್ಯವಾಗಿರ್ತಕ್ಕಂಥದ್ದು ಇಲ್ಲಿ ಹೆಣ್ಣುಮಕ್ಳುಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಸರ್ ಯಾವ ರೀತಿ ಇದು ರಸ್ತೆ ಅವಶ್ಯಕತೆ ಇತ್ತು ಅಂತಕ್ಕಂಥದ್ದನ್ನು. ಇವತ್ತು ಏನೋ ಒಂದು ಕಡೆ ಗ್ರಹಣ ಎಲ್ಲದನ್ನೂ ಬಿಟ್ಟು ನಾನು ಯಾರನ್ನೂ ದೂಷಣೆ ಮಾಡೋಕ್ಕಲ್ಲ, ಇನ್ನೂ ಮಾಡೋಕ್ಕಲ್ಲ. ಅವಕಾಶ ಸಿಕ್ಕಿದಾಗ ಇಂತಿಂಥ ಗ್ರಾಮಗಳನ್ನ ನನಗೆ ಸಿಕ್ಕಂಥ ಅವಕಾಶದಲ್ಲಿ ಪ್ರಾಮಾಣಿಕತೆಯಿಂದ ಯಾರು ಹಿರಿಯರು ನನ್ನ ಗಮನಕ್ಕೆ ತರ್ತಾರೆ, ಆಮೇಲೆ ನಾನು ಯಾವ ರಸ್ತೆ ಮಾಡಿದರೆ ಜನಗಳಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದನ್ನು ತಿಳ್ಕೊಂಡು ಇವತ್ತು ಈ ಗುದ್ದಲಿ ಪೂಜೆಯನ್ನು ಮಾಡ್ತಕ್ಕಂಥ ಸೌಭಾಗ್ಯ ನಮ್ಮದಾಗಿದೆ. ಉತ್ತಮ ಗುಣಮಟ್ಟದ ಕೆಲಸವನ್ನು ಮಾಡಿ ಇದು ಸಾರ್ವಜನಿಕರು, ಅದರಲ್ಲಿ ವಿಶೇಷವಾಗಿ ಒಂದಿಷ್ಟು ನಮ್ಮ OBC ಇರ್ತಕ್ಕಂಥ ಸಮೂಹ ಇರ್ತಕ್ಕಂಥದ್ದು. ಹಾಗಾಗಿ ಅವರು ಏನೂ ಕೇಳೋದಿಲ್ಲ, ಮೂಲಭೂತ ಸೌಕರ್ಯಗಳನ್ನ ಕೇಳ್ತಕ್ಕಂಥದ್ದು. ಅವರಿಗೆ ಆ ಮೂಲಭೂತ ಸೌಕರ್ಯ ಕೊಡ್ತಕ್ಕಂಥ ಸೌಭಾಗ್ಯ ನಮ್ಮದಾಗಿದೆ. ಹಾಗಾಗಿ PLD ಬ್ಯಾಂಕ್ ನಿರ್ದೇಶಕ ಶಿವಕುಮಾರ್ ಮಾತನಾಡಿ, ಬೇಕೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕಬಿಕ್ಕೋಡು ಗ್ರಾಮದಲ್ಲಿ ರಸ್ತೆ ನಿರ್ಮಾಣವಾಗಬೇಕು ಎನ್ನುವುದು ಗ್ರಾಮಸ್ಥರ ದಶಕಗಳ ಕೂಗಾಗಿತ್ತು. ಹಿಂದೆ ಗ್ರಾಮ ಪಂಚಾಯಿತಿ ಸದಸ್ಯರಿದ್ದ ಅವಧಿಯಲ್ಲಿ ಹಾಗೂ ಬೇರೆ ಬೇರೆ ಅನುದಾನಗಳು ಬಂದಾಗಲೂ ಕಾನೂನು ತೊಡಕುಗಳಿಂದಾಗಿ ಈ ರಸ್ತೆ ಕಾಮಗಾರಿ ಕೈಗೆತ್ತಿಕೊಳ್ಳಲು ಸಾಧ್ಯವಾಗಿರಲಿಲ್ಲ. ಹಿಂದಿನ ಶಾಸಕರು ಹಾಗೂ ಸಂಸದರ ಗಮನಕ್ಕೂ ಈ ಸಮಸ್ಯೆಯನ್ನು ತಂದು ಮನವಿ ಸಲ್ಲಿಸಲಾಗಿತ್ತು. ಆದರೆ ವಿವಿಧ ಕಾರಣಗಳಿಂದ ಆಗ ಕೆಲಸ ನೆರವೇರಿರಲಿಲ್ಲ. ಆದರೆ ಇದೀಗ ಬೇಲೂರು ಕ್ಷೇತ್ರದ ಶಾಸಕ HK ಸುರೇಶ್ ಅವರ ಆಸಕ್ತಿಯಿಂದಾಗಿ ಚಿಕ್ಕಬಿಕ್ಕೋಡು ಗ್ರಾಮಕ್ಕೆ 50 ಲಕ್ಷ ರೂಪಾಯಿ ಅಂದಾಜು ವೆಚ್ಚದ ಬೃಹತ್ ರಸ್ತೆ ಕಾಮಗಾರಿ ಮಂಜೂರಾಗಿದೆ ಎಂದರು. ರಾಮರಾಜ್ಯದ ಕನಸು ಹಿಂದೆ ಕುಡಿಯುವ ನೀರು, ಬೀದಿ ದೀಪ ಮತ್ತು ಚರಂಡಿ ವ್ಯವಸ್ಥೆಗೆ ಮಾತ್ರ ಸೀಮಿತ ಆಗಿತ್ತು. ಆದರೆ ಇವತ್ತು ಅವೆಲ್ಲ ಸ್ಥಳೀಯ ಸರ್ಕಾರ ಅವನ್ನೆಲ್ಲ ಸಮರ್ಪಕವಾಗಿ ಮಾಡ್ತಾ ಇದೆ, ಶಾಸಕರ ಮತ್ತು ಸಂಸದರ ಅಥವಾ ಬೇರೆ ಬೇರೆ ಅನುದಾನದಲ್ಲಿ. ಆದರೆ ಬಹುಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದು ಭಾಳ ಒತ್ತಾಸೆ. ಕಾರಣ ಏನು, ಮುಖ್ಯ ರಸ್ತೆಗಳಿರುತ್ತೆ, ಮುಖ್ಯ ರಸ್ತೆಗಳಿಂದ ಒಳಗಡೆ ಗ್ರಾಮದ ರಸ್ತೆ ಆಗಿರ್ಬೋದು ಅಥವಾ ಲಿಂಕ್ ರಸ್ತೆ ಆಗಿರ್ಬೋದು, ಅವು ಇವತ್ತು ಆಗಬೇಕಾಗಿದೆ ಭಾಳ ಪ್ರಮುಖವಾಗಿ. ನಮ್ಮ ಬಿಕ್ಕೋಡು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಚಿಕ್ಕಬಿಕ್ಕೋಡು ಗ್ರಾಮದಲ್ಲಿ ಭಾಳ ಹಿಂದೆನೇ ರಸ್ತೆ ಆಗಬೇಕಾಗಿತ್ತು. ಗ್ರಾಮಸ್ಥರ ಕೂಗು ಭಾಳ ಹಿಂದಿನಿಂದನೂ ಕೂಡ ಬಂದಿದೆ. ಕೂಡ ಬೇರೆ ಬೇರೆ ಕಾನೂನಿನ ಸಮಸ್ಯೆಯಿಂದ ಅದನ್ನು ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ.
ಹೆಚ್ಚಿನ ಅನುದಾನವನ್ನು ತಂದುಬಿಟ್ಟು ಈ ಗ್ರಾಮಕ್ಕೆ ರಸ್ತೆ ಮಾಡಬೇಕು ಅಂಥೇಳಿ ನಾವು ಭಾಳ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಿದ್ದೇವೆ. ಆ ಹಿಂದಿನಿಂದನೂ ಕೂಡ ಹಿಂದೆ ರುದ್ರೇಶ್ಗೌಡರು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ, ನಮ್ಮ ದೊಡ್ಡವರು ಸಂಸದರಾಗಿದ್ದಂಥ ಸಂದರ್ಭದಲ್ಲಿ, ಅದೇ ಥರ ಲಿಂಗೇಶಣ್ಣವರು ಶಾಸಕರಾದಂಥ ಸಮಯದಲ್ಲಿ, ಪ್ರಜ್ವಲ್ ಸರ್ ಅವರು ಎಂ ಪಿ ಆದಂಥ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ನಾವು ಮನವರಿಕೆಯನ್ನು ಮಾಡಿಕೊಟ್ಟಿದ್ದೇವೆ ಮತ್ತು ಬೇಡಿಕೆಯನ್ನು ಇಟ್ಟಿದ್ವಿ. ಕಾರಣಾಂತರದಿಂದ ಸಾಧ್ಯ ಆಗಿಲ್ಲ. ನಾವು ಇವತ್ತು ಅವ್ರನ್ನ ದೂರೋದು ಬೇಡ. ಆದರೆ ಇವತ್ತಿನ ದಿವಸ ಚಿಕ್ಕಬೇಕೋಡು ಅಂತ ಗ್ರಾಮಕ್ಕೆ ಸುಮಾರು 50 ಲಕ್ಷದ ಬೃಹತ್ ಮೊತ್ತದ ರಸ್ತೆ ಕಾಮಗಾರಿಯನ್ನು ಮಾನ್ಯ ನಮ್ಮ ಬೇಲೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಮತ್ತು ನಮ್ಮ ವಿಧಾನಸಭಾ ಕ್ಷೇತ್ರವನ್ನು ಭ್ರಷ್ಟಾಚಾರ ಮುಕ್ತ ವಿಧಾನಸಭಾ ಕ್ಷೇತ್ರವನ್ನಾಗಿ ಮಾಡಬೇಕು, ಪರಿವರ್ತನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಏನೋ ಪಣ ತೊಟ್ಟಿದ್ದಾರೆ ನಮ್ಮ ಸುರೇಶಣ್ಣವರು. ಅವರ ಅನುದಾನದಲ್ಲಿ ಚಿಕ್ಕಬೇಕೋಡು ಗ್ರಾಮಕ್ಕೆ 50 ಲಕ್ಷ ರೂಪಾಯಿಯ ಅಂದಾಜು ಮೊತ್ತದಲ್ಲಿ ರಸ್ತೆ ಕಾಮಗಾರಿಯನ್ನು ಮಾಡಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಭರತ್, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಗ್ರಾಮಸ್ಥರಾದ ಚಂದ್ರಣ್ಣ, ಷಣ್ಮುಖ ಶೆಟ್ಟಿ, ಚಂದ್ರಶೆಟ್ಟಿ, ತೇಜುಕುಮಾರ್, ಮುಖಂಡರು ಹಾಗೂ ಗ್ರಾಮದ ಮಹಿಳೆಯರು ಹಾಜರಿದ್ದರು. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ತಾಲೂಕಿನ ಗೆಂಡೆಹಳ್ಳಿ ರಸ್ತೆಯ ಹನುಮಂತ ನಗರದಲ್ಲಿರುವ ಭೂತಪ್ಪನ ಗುಡಿ ಆವರಣದಲ್ಲಿ ಶ್ರಮದಾನ ಹಾಗೂ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಸಂಘಟನೆಯ ಕಾರ್ಯಕರ್ತರು ಹುಲ್ಲು ಗಿಡಗಂಟಿಗಳನ್ನು ತೆರವುಗೊಳಿಸಿ ಪರಿಸರವನ್ನು ಸ್ವಚ್ಛಗೊಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ವಿಶ್ವ ಹಿಂದೂ ಪರಿಷತ್ ಬೇಲೂರು ಪ್ರಖಂಡದ ತಾಲೂಕು ಅಧ್ಯಕ್ಷ ಭರತ್ ಬಿರ್ಡಹಳ್ಳಿ, ಸಮಾಜ ಸೇವೆ ಹಾಗೂ ಪರಿಸರ ಸಂರಕ್ಷಣೆಯಂತಹ ಕಾರ್ಯಗಳಲ್ಲಿ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಕರೆ ನೀಡಿದರು. ಭೂತಪ್ಪನ ಗುಡಿ ಸುತ್ತಮುತ್ತ ಬೆಳೆದಿದ್ದ ಹುಲ್ಲು ಹಾಗೂ ಕಸವನ್ನ ಕಾರ್ಯಕರ್ತರು ಸ್ವಯಂ ಪ್ರೇರಿತವಾಗಿ ತೆರವುಗೊಳಿಸಿದ್ದು, ಇಂತಹ ಸೇವಾ ಕಾರ್ಯಗಳನ್ನು ಮುಂದಿನ ದಿನಗಳಲ್ಲಿಯೂ ನಿರಂತರವಾಗಿ ನಡೆಸುವ ಉದ್ದೇಶ ಹೊಂದಿದ್ದೇವೆ ಎಂದರು. ಸಮಾಜದ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಕೈಜೋಡಿಸಿದರೆ ಇನ್ನಷ್ಟು ಉತ್ತಮ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಸಂಘಟನೆಗೆ ಪ್ರೇರಣೆಯಾಗುತ್ತದೆ ಎಂದು ತಿಳಿಸಿದರು. ಕಾರ್ಗಿಲ್ ಯುದ್ಧದಲ್ಲಿ ವೀರ ಮರಣವನ್ನಪ್ಪಿದ ಯೋಧರಿಗೆ ಶತಕೋಟಿ ನಮನಗಳನ್ನು ಅರ್ಪಿಸುತ್ತಾ ಇವತ್ತು ಏನು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಬೇಲೂರು ಪ್ರಕರಣದ ವತಿಯಿಂದ ಶ್ರಮದಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಅದಕ್ಕೆ ಭಾಗವಹಿಸಿರುವಂತಹ ಎಲ್ಲ ಕಾರ್ಯಕರ್ತರಿಗೆ ಈ ಮೂಲಕ ವಂದನೆಗಳನ್ನ ತಿಳಿಸ್ತೇನೆ. ಶ್ರಮದಾನ ಅಂದರೆ ಏನಂದರೆ, ನಾವು ತಿಂಗಳಿಗೆ 1 ದಿನ 2 ದಿನ ಯಾವುದಾದ್ರೂ ನಮ್ಮ ಧರ್ಮ ಕಾರ್ಯ ಅಂದರೆ ನಮ್ಮ ದೇವಸ್ಥಾನಗಳು ಇಲ್ಲ ಕಲ್ಯಾಣಿಗಳು ಅದರ ಸ್ವಚ್ಛ ಕಾರ್ಯ ಮಾಡುವಂಥದ್ದು. ಅದೇ ರೀತಿ ತಾಲೂಕಿನಲ್ಲಿ ಯಾವುದಾದ್ರೂ ಇದೇ ರೀತಿ ಕಲ್ಯಾಣಿಗಳು ಸ್ವಚ್ಛ ಆಗದೇ ಇರೋದು, ದೇವಸ್ಥಾನಗಳ ಸ್ವಚ್ಛತಾ ಕಾರ್ಯ ಇರೋವಂಥದ್ದು ಯಾವುದಾದ್ರೂ ಇದ್ದರೆ ನಮ್ಮ ಗಮನಕ್ಕೆ ತಂದರೆ ನಾವು ನಿಮ್ಮ ಜೊತೆ ಕೈ ಜೋಡಿಸಿ ಸ್ವಚ್ಛತಾ ಕಾರ್ಯದಲ್ಲಿ ಪಾಲ್ಗೊಳ್ತೀವಿ ಅಂತ ಈ ಮೂಲಕ ನಿಮಗೆ ತಿಳಿಯೋಕ್ಕೆ ಇಷ್ಟಪಡಿಸ್ತೇವೆ. ಕಾರ್ಯಕ್ರಮದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಕಾರ್ಯದರ್ಶಿ ನಾಗೇಶ್, ತಾಲೂಕು ಸಂಯೋಜಕ ಮೋಹನ್, ಕೃಷ್ಣ, ಶಂಕರ್, ದರ್ಶನ್, ಮುರುಗೇಶ್, ಜಿನೇಶ್, ಅಶೋಕ್, ಲೋಕೇಶ್, ರಾಕು ಸೇರಿದಂತೆ ಹಲವರು ಕಾರ್ಯಕರ್ತರು ಭಾಗವಹಿಸಿದ್ದರು. ಮದ್ಯಪಾನವು ವ್ಯಕ್ತಿಯ ಆರೋಗ್ಯ, ಕುಟುಂಬದ ನೆಮ್ಮದಿ ಹಾಗೂ ಸಾಮಾಜಿಕ ಬದುಕನ್ನು ಹಾಳು ಮಾಡುವ ದುಶ್ಚಟವಾಗಿದ್ದು, ಅದರಿಂದ ದೂರವಿರುವ ಮೂಲಕವೇ ಸುಖ, ಶಾಂತಿ ಮತ್ತು ಗೌರವಯುತ ಜೀವನ ಕಟ್ಟಿಕೊಳ್ಳಲು ಸಾಧ್ಯ ಎಂದು ವಿವಿಧ ಗಣ್ಯರು ಅಭಿಪ್ರಾಯಪಟ್ಟರು. ನಗರದ ಎಂಜಿ ರಸ್ತೆಯ ಸಮೀಪದ ಕುರುಹಿನ ಶೆಟ್ಟಿ ಸಭಾಭವನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವ್ಯಸನ ಮುಕ್ತ ಮತ್ತು ಸಂಶೋಧನಾ ಕೇಂದ್ರ ಲೈಲ್ ಉಜಿರೆ ವಿಸ್ತರಣಾ ಕಾರ್ಯಕ್ರಮದ ಅಂಗವಾಗಿ ಆಯೋಜಿಸಿದ್ದ 2092ನೇ ಮದ್ಯವರ್ಜನ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಮಾಜಿ ರಾಜ್ಯಾಧ್ಯಕ್ಷ ಸತೀಶ್ ಹೊನ್ನಾವಳ್ಳಿ, ಮದ್ಯಪಾನ ಕಡಿಮೆಯಾದರೂ ಹೆಚ್ಚು ಆದರೂ ಅದು ವ್ಯಕ್ತಿಯ ಬದುಕಿನ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಮದ್ಯದ ಚಟದಿಂದ ವ್ಯಕ್ತಿಯ ಆರೋಗ್ಯ ಮಾತ್ರವಲ್ಲ, ಕುಟುಂಬದ ವಿಶ್ವಾಸ, ಸಾಮಾಜಿಕ ಗೌರವ ಹಾಗೂ ಸಂಬಂಧಗಳು ಹಾಳಾಗುತ್ತವೆ. ಹಣವಿದ್ದಾಗ ಅನೇಕರು ಸ್ನೇಹಿತರಾಗಿರುತ್ತಾರೆ, ಆದರೆ ಸಂಕಷ್ಟದ ಸಂದರ್ಭದಲ್ಲಿ ನಿಜವಾದ ಬೆಂಬಲ ಕುಟುಂಬದಿಂದ ಮಾತ್ರ ದೊರೆಯುತ್ತದೆ. ಆದ್ದರಿಂದ ಜೀವನವನ್ನು ಹಾಳು ಮಾಡುವ ದುಶ್ಚಟಗಳಿಂದ ಹೊರಬಂದು ಕುಟುಂಬದೊಂದಿಗೆ ನೆಮ್ಮದಿಯ ಬದುಕು ನಡೆಸುವುದು ಅತ್ಯಂತ ಮುಖ್ಯ ಎಂದು ಸಲಹೆ ನೀಡಿದರು. ಒಂದು ತಾಲೂಕಿನಲ್ಲಿ ಯಾರು ಮದ್ಯಪಾನ ನಿಷೇಧಾದ್ರೆ ಅಕ್ಕಪಕ್ಕದ ತಾಲೂಕಿನವರಿಗೆ ಅಥವಾ ಅಲ್ಲಿ ಅಕ್ರಮವಾಗಿ ಕಳ್ಳಬಟ್ಟಿಯನ್ನ ಮಾರುವವರಿಗೆ ಒಂದು ತಾಣ. ಇದನ್ನ ಮನಗಂಡಂತ ಸರ್ಕಾರ ಏನು ಮದ್ಯದ ಅಂಗಡಿಗಳನ್ನ ಮುಚ್ಚಿದನ್ನ ಮತ್ತೆ ಓಪನ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು. ಬಹುಶಃ ಅದಾದ ನಂತರ ಜನಜಾಗೃತಿ ವೇದಿಕೆಯ ಮೂಲಕ ಪ್ರಾರಂಭವಾದಂತಹ ಕಾರ್ಯಕ್ರಮ ಯಾವುದು ಅಂತ ಹೇಳಿದ್ರೆ ಮದ್ಯವರ್ಜನ ಶಿಬಿರ. 1996-97ರಲ್ಲಿ ಈ ಮದ್ಯವರ್ಜನ ಶಿಬಿರ ಪ್ರಾರಂಭ ಆಯಿತು. ಇವತ್ತು
2092ನೇ ಮಧ್ಯವರ್ಗದ ಶಿಬಿರ ಇವತ್ತು ಹಾಸನದ ಗುರುವಿನ ಶೆಟ್ಟಿಯಲ್ಲಿ ಸಭಾಭವನದಲ್ಲಿ ನಡೀತಾ ಇದೆ. ಸುಮಾರು ಪಾನ ಮಾಡತಕ್ಕಂಥವರನ್ನ ಮದ್ಯಮುಕ್ತರನ್ನಾಗಿ ಮಾಡತಕ್ಕಂಥ ಕಾರ್ಯಕ್ರಮ ನಡೀತಾ ಇದೆ. ಈ 2092 ಇವತ್ತು ನಡೀತಾ ಇದೆ. ಇಷ್ಟರವರೆಗೆ ನಡೆದಂತ ಶಿಬಿರಗಳಲ್ಲಿ ಸುಮಾರು 1,35,000ಕ್ಕೂ ಹೆಚ್ಚು ಪಾನಮುಕ್ತರು ಉತ್ತಮವಾದಂತ ಬದುಕನ್ನ ಇವತ್ತು ಮಾಡ್ತಾ ಇದ್ದಾರೆ. ಬಹುಶಃ ಪಾನಮುಕ್ತ ಅನುಭವಗಳನ್ನ ಹೇಳುವಂತವರು ಹೇಳಿದ್ರು, ಮದ್ಯಪಾನ ಅನ್ನುವಂಥದ್ದು ಏನೆಲ್ಲ ತೊಂದರೆಗಳನ್ನ ಮಾಡ್ತದೆ ಅನ್ನುವಂಥದ್ದನ್ನ ಅವರ ಜೀವನದಲ್ಲಿ ಆದಂತ ಅನುಭವಗಳನ್ನ ಅವರು ಹಂಚಿಕೊಂಡ್ರು. ಬಹುಶಃ ಮದ್ಯಪಾನ ಅದು ಅವರು ಹೇಳಿದ ಹಾಗೆ ಪ್ರಾರಂಭದಲ್ಲಿ ಅದನ್ನ ನಾವು ಕುಡಿತೇವೆ, ಅಂದ್ರೆ ಕುಡಿಯುವವರು ಯಾರು ಕುಡಿತಾರೆ, ಕಾಲಕ್ರಮೇಣ ಏನಾಗುತ್ತೆ ಅಂತ ಹೇಳಿದ್ರೆ ಅವರನ್ನೇ ಕುಡಿಲಿಕ್ಕೆ ಪ್ರಾರಂಭ ಆಗುತ್ತೆ. ಬಹುಶಃ ಇವತ್ತು ಅದೆಷ್ಟೋ ಕುಟುಂಬಗಳು ಬದುಕು ಇವತ್ತು ಹಾಳಾಗುವಂತಹ ನಾವು ಇವತ್ತು ನೋಡ್ತಾ ಇದ್ದೇವೆ. ಬಹುಶಃ ಇಲ್ಲಿ 36 ಮಂದಿ ಶಿಬಿರಾರ್ಥಿಗಳು ಭಾಗವಹಿಸಿದ್ದಾರೆ. ಬಹುಶಃ ನಾವು ನೋಡ್ಬೇಕಾದ್ರು ಶಿಬಿರವನ್ನ ಬಿಡಿಸಲಿಕ್ಕೆ ಇಂತಹ ಕಾರ್ಯಕ್ರಮಗಳು ಆಗುವಂತದ್ದೇ ಅಪರೂಪ. ಅಂಥದ್ರಲ್ಲಿ ಬಹುಶಃ ಪೂಜ್ಯ ವೀರೇಂದ್ರ ಹೆಗಡೆಯವರು ಅಥವಾ ಧರ್ಮಸ್ಥಳದ ಸಂಸ್ಥೆಯ ಮೂಲಕ ಇಂತಹ ಪವಿತ್ರವಾದಂತಹ ಪುಣ್ಯವಾದಂತಹ ಕಾರ್ಯಕ್ರಮ ಇಡೀ ನಾಡಿನಾದ್ಯಂತ ಇವತ್ತು ವರ್ಷ ಪೂರ್ತಿ ನಡೀತಾ ಇದ್ದಾರೆ. ವರ್ಷಕ್ಕೆ ಏನಿಲ್ಲ ಅಂತಂದ್ರೂ ಕೂಡ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 150ಕ್ಕೂ ಹೆಚ್ಚು ಶಿಬಿರಗಳನ್ನ ಇವತ್ತು ಸಮುದಾಯದ ಜೊತೆಯಲ್ಲಿ ನಾವು ಮಾಡ್ತೇವೆ. ಪ್ರತಿಯೊಂದು ಶಿಬಿರದಲ್ಲಿಯೂ ಕೂಡ 50 ರಿಂದ 60 ಮಂದಿ ಏನು ಮದ್ಯವ್ಯಸನಿಗಳು ಭಾಗವಹಿಸಿ ಇವತ್ತು ಉತ್ತಮವಾದಂತಹ ಬದುಕನ್ನ ಅವರಿಗೆ ದಾರಿಯನ್ನ ಮಾಡಲಿಕ್ಕೆ ಈ ಶಿಬಿರ ಪ್ರೇರಣೆಯನ್ನು ಕೊಡ್ತದೆ. ಇದರ ಹಿಂದೆ ಸಾಕಷ್ಟು ಮಂದಿ ಕೆಲಸವನ್ನ ಮಾಡ್ತಾರೆ. ಬಹುಶಃ ಇಲ್ಲಿ ಶಿಬಿರ ಆಗಬೇಕು ಅಂತ ಹೇಳಿದ್ರು ಕೂಡ ಇಲ್ಲಿ ವ್ಯವಸ್ಥಾಪನಾ ಸಮಿತಿ ಆಗಿದೆ. ಆ ಸಮಿತಿ ಸುಮಾರು 1.5 ತಿಂಗಳಿಂದ ಈ ಶಿಬಿರವನ್ನು ಮಾಡಲಿಕ್ಕೆ ಬೇಕಾದಂತಹ ಪೂರ್ವ ತಯಾರಿಗಳನ್ನು ಮಾಡಿಕೊಂಡು ಶಿಬಿರವನ್ನು ಮಾಡ್ತಾ ಇದೆ. ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಪ್ರಾದೇಶಿಕ ನಿರ್ದೇಶಕ ಎ ಯೋಗೇಶ್ ಮಾತನಾಡಿ 1993ರಲ್ಲಿ ದುಶ್ಚಟ ಮುಕ್ತ ಸಮಾಜ ನಿರ್ಮಾಣದ ಉದ್ದೇಶದಿಂದ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಕಾರ್ಯಾರಂಭ ಮಾಡಿತು. ಆರಂಭದಿಂದಲೇ ಮದ್ಯಪಾನದ ವಿರುದ್ಧ ಜಾಗೃತಿ ಮೂಡಿಸುವ ಜೊತೆಗೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಮದ್ಯಪಾನ ನಿಯಂತ್ರಣಕ್ಕೆ ಒತ್ತಾಯಿಸಲಾಗಿತ್ತು. ರಾಜ್ಯಾದ್ಯಂತ ಮದ್ಯ ನಿಷೇಧ ಜಾರಿಗೆ ತರಬೇಕೆಂದು ವ್ಯಾಪಕ ಹೋರಾಟ ನಡೆಸಲಾಗಿತ್ತು ಎಂದರು. ಧರ್ಮಸ್ಥಳದ ಮದ್ಯವರ್ಜನ ಶಿಬಿರಗಳು ಸಾವಿರಾರು ಕುಟುಂಬಗಳಲ್ಲಿ ಹೊಸ ಆಶಾಕಿರಣ ಮೂಡಿಸಿವೆ. ಇದುವರೆಗೆ ಸುಮಾರು 1,35,000ಕ್ಕೂ ಹೆಚ್ಚು ಮಂದಿ ವ್ಯಸನದಿಂದ ಮುಕ್ತರಾಗಿ ತಮ್ಮ ಕುಟುಂಬದೊಂದಿಗೆ ಗೌರವಯುತ ಬದುಕು ಸಾಗಿಸುತ್ತಿದ್ದಾರೆ ಎಂದರು. ಯಾಕಂದ್ರೆ ಆ ನೋವು ನಾವು ಅನುಭವಿಸ್ತಾ ಇರ್ತಾರೆ. ಒಂದೇ ಹೆಂಡತಿ ಹೋದ್ರೆ ಹುಷಾರಾದ ಮರಿಬಹುದು, ಆದ್ರೆ ಎಲ್ಲೋ ಒಂದ್ ಕಡೆ ಗಂಡ ಹಾಕೊಂಡು ಬಿದ್ದಿದ್ದ, ಗಂಡ ಇವತ್ತು ಅಡುಗೆ ಜಗಳಾಡ್ತಾ ಇದ್ದ, ಹೊರಟಿದ್ದ ಓಡಾಡ್ತಿದ್ದ ಅಂದಾಗ ಹೆಣ್ಣುಗಳಿಗೆ ಬಹಳ ನೋವಾಗುತ್ತೆ. ಯಾವಾಗ ಕುರುತರು ಹೆಂಡತಿ ಇರ್ತಾರೆ ಅವ್ರು ಯಾರು ಕೂಡ ಹೆಣ್ಣು ಮನೆಗೆ ಹೋಗಲ್ಲ, ಮಕ್ಕಳ ಮನೆಗೆ ಹೋಗಲ್ಲ. ಯಾಕಂದ್ರೆ ಜನ ಸಮಾಜ ನೋಡಿಸ್ತೀವಿ ಹೆಣ್ಮಕ್ಳನ್ನ, ಹಂಗಾಗಿ ಅವ್ರು ಹೇಳ್ಬೇಕಾಗಲ್ಲ. ಗಂಡ ಸುತ್ತಿಗೆ ಯಾರು ಕೂಡ ಮದುವೆ ಆಗಬೇಕಾದ್ರೆ ಗಂಡ ಚೆನ್ನಾಗಿ ಟೈಟ್ ಆಗಿ ನೋಡ್ಕೊಳ್ತಾರೆ ಕೇಳಲ್ಲ. ಎತ್ತಿ ಕುಡಿದು ತುಂಬಾ ಪ್ರೀತಿಯಿಂದ ನೋಡ್ಕೊಳಪ್ಪ ಅಂತ ಹೇಳ್ತಾರೆ. ಎಲ್ಲೋ ಒಂದ್ ಕಡೆ ಸಮಾಜದ ಒಂದು ಸ್ನೇಹಿತರ ಸಮಾಜ ಇನ್ನೊಂದು ನಾವು ದಾರಿ ತರ್ತೀವಿ. ಆ ದಾರಿ ತಪ್ಪದವ್ರ ಬೇರೆ ತರದ ಕೆಲಸ ಸಮಾಜ ಯಾರು ಮಾಡಲ್ಲ. ಎಲ್ಲೋ ಒಂದ್ ಕಡೆ ಜಗತ್ತಿನ ಹೋಗಿ ಆಟ ಜನನೇ ಜಾಸ್ತಿ ಹೊತ್ತು ಕುಡಿಬೇಡ ಒಳ್ಳೆ ಮಾಡೋದು ಅಂತ ಹೇಳಲ್ಲ. ನಿಮ್ಮ ಹತ್ರ ದುಡ್ಡಿದ್ರೆ ಸ್ನೇಹಿತರಿರ್ತಾರೆ, ನಿಮ್ಮ ದುಡ್ಡು ಕಾಲ ಇರ್ತಾರೆ, ದುಡ್ಡು ಕಾಲ ಯಾರು ಬರಲ್ಲ. ಮನೆಗೆ ನೀವು ಕತ್ತದ ಶರೀರಕ್ಕೆ ನಿಮ್ಮ ಮನೆಯಲ್ಲಿರುವಂತ ವಸ್ತುಗಳು ಇನ್ನೊಂದು ನಿಮ್ಮ ಇದನ್ನ ನಿಮ್ಮ ಕುಡಿದು ಕೂಡ ನಮ್ಮ ನಾವು ಮರ್ಯಾದೆ ಕಾರ್ಯಕ್ರಮ ಅಂದ್ರೆ ಈ ಕುಡಿದ ಅಭ್ಯಾಸ ಅಲ್ವಾ? ಅವ್ರಿಗೆ ಗೊತ್ತಾಗಿದೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಪೂಜ್ಯ ವಿವೇಕಾನಂದರು ಸಮಾಜದಲ್ಲಿ ಕುಳಿತುಕೊಳ್ಳುವಂತ ಅರ್ಥ ಕಟ್ಟ ಕೆಳಗಿರುವಂತ ವ್ಯಕ್ತಿನ ಬಿದ್ದಂತ ಬೇರೆ ಕಾರ್ಯಕ್ರಮ ಮಾಡಬೇಕು ಅಂದ್ಬಿಟ್ಟು ಈ ಗ್ರಾಮೀಣ ಸಂಸ್ಥೆಯಲ್ಲಿ ಜನಜಾಗೃತಿ ವ್ಯವಸ್ಥೆಯನ್ನ ಜಾರಿಗೆ ತಂದ್ರು. ಇವತ್ತು 2092ನೇ ಶಿಬಿರ ಅಂದ್ರೆ ಒಂದು ಶಿಬಿರದಲ್ಲಿ ಕನಿಷ್ಠ ಪಕ್ಷ 75 ಮಂದಿ ಅಂತ ಇವತ್ತು ಕಮ್ಮಿ ಇದೆ. ಆಲಯ ಹಾಕೊಂಡು ಕೂಡ ಲಕ್ಷಾಂತರ ಮಂದಿ ಇವತ್ತು ಕುಡಿತವನ್ನು ಬಿಟ್ಟು ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳು ಬರುವಂತಾಗಿದೆ. ಇವತ್ತೆಲ್ಲ ನಮ್ಮೊಂದಿಗೆ ನನಗಿಂತ ಚಿಕ್ಕ ವಯಸ್ಸಲ್ಲಿ ಎಲ್ಲ ಇದ್ದೀವಿ. ನಿಮಗೆ ಜವಾಬ್ದಾರಿ ಇದೆ. ಕಾರ್ಯಕ್ರಮದಲ್ಲಿ ಕುರುಹಿನ ಶೆಟ್ಟಿ ಸಭಾಭವನದ ಅಧ್ಯಕ್ಷ ಕೆಸಿ ಕೃಷ್ಣ ಶೆಟ್ಟಿ, ಹಾಸನಾಂಬ ಲಯನ್ಸ್ ಕ್ಲಬ್ ಅಧ್ಯಕ್ಷ ಕೆಕೆ ಮೋಹನ್ ಕುಮಾರ್, ವಲಯಾಧ್ಯಕ್ಷ ತಿಮ್ಮರಾಯ ಶೆಟ್ಟಿ, ಖಜಾಂಚಿ ಎಲ್ಎಸ್ ಧರಣಿ, ಮಾಜಿ ರೀಸನ್ ಪರ್ಸನ್
ಕೇಶವಮೂರ್ತಿ, ರೋಟರಿ ಸನ್ರೈಸ್ ಕ್ಲಬ್ ಅಧ್ಯಕ್ಷ ಕೆಎಸ್ ಯೋಗೇಶ್, ಜಿಲ್ಲಾ ಜನಜಾಗೃತಿ ವೇದಿಕೆ ಉಪಾಧ್ಯಕ್ಷ ಸಿಎಸ್ ವಿಜಯ್, ಜೇವನಗೌಡ, ನಗರ ಬ್ರಾಹ್ಮಣ ಸಭೆಯ ಅಧ್ಯಕ್ಷ ವೆಂಕಟೇಶ್, ಜನನಿ ಫೌಂಡೇಶನ್ ಸಂಸ್ಥಾಪಕಿ ಭಾನುಮತಿ, ದಯಾನಂದ ಶೆಟ್ಟಿ ಹಾಗೂ ಅನೇಕರು ಉಪಸ್ಥಿತರಿದ್ದರು. ಬೇಲೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸ್ವತಂತ್ರ ನಂತರವೂ ಅಭಿವೃದ್ಧಿಯಿಂದ ವಂಚಿತವಾಗಿರುವ ಕುಗ್ರಾಮಗಳನ್ನು ಗುರುತಿಸಿ ಅಗತ್ಯ ಮೂಲಸೌಕರ್ಯ ಕಲ್ಪಿಸಲು ಸೂಕ್ತ ಅನುದಾನ ಒದಗಿಸಲಾಗುವುದು ಎಂದು ಬೇಲೂರು ಶಾಸಕ ಎಚ್.ಕೆ. ಸುರೇಶ್ ಹೇಳಿದರು. ತಾಲೂಕಿನ ತಗ್ರೆ ಗ್ರಾಮದಲ್ಲಿ ಹದಗೆಟ್ಟಿದ್ದ ರಸ್ತೆಯ ಅಭಿವೃದ್ಧಿಗೆ ಗ್ರಾಮಸ್ಥರ ಮನವಿಯ ಮೇರೆಗೆ 35 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೈಗೆತ್ತಿಕೊಳ್ಳಲಾಗಿರುವ 350 ಮೀಟರ್ ಉದ್ದದ ಸಿಮೆಂಟ್ ರಸ್ತೆ ಕಾಮಗಾರಿಗೆ ಭಾನುವಾರ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಕ್ಷೇತ್ರದ ಬಯಲು ಸೀಮೆ ಮತ್ತು ಮಲೆನಾಡು ಭಾಗಗಳಲ್ಲಿರುವ ಹಲವು ಕುಗ್ರಾಮಗಳು ದಶಕಗಳಿಂದಲೂ ಅಗತ್ಯ ಮೂಲ ಸೌಕರ್ಯಗಳ ಕೊರತೆಯಿಂದ ಅಭಿವೃದ್ಧಿಯಿಂದ ವಂಚಿತವಾಗಿವೆ. ಚುನಾವಣೆಗೂ ಮುನ್ನ ಹಾಗೂ ಶಾಸಕರಾಗಿ ಆಯ್ಕೆಯಾದ ಬಳಿಕ ಕ್ಷೇತ್ರದ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಅಲ್ಲಿನ ಸಮಸ್ಯೆಗಳನ್ನು ಖುದ್ದಾಗಿ ಪರಿಶೀಲಿಸಿದ್ದೇನೆ. ಅಭಿವೃದ್ಧಿಯಿಂದ ಹಿಂದುಳಿದಿರುವ ಗ್ರಾಮಗಳಿಗೆ ಆದ್ಯತೆ ಮೇರೆಗೆ ಅನುದಾನ ಒದಗಿಸುವ ಕಾರ್ಯ ನಡೆಯುತ್ತಿದೆ ಎಂದು ಹೇಳಿದರು. ರಸ್ತೆಯನ್ನು ಆಗಬೇಕು ಅಂತಕ್ಕಂಥದ್ದು 2 ಸಲ ಪೂಜೆ ಫಿಕ್ಸ್ ಆಯಿತು. ಅನಿವಾರ್ಯ ಕಾರಣಗಳಿಂದ ಇದಾಯಿತು. PRD ಇಲಾಖೆಯಿಂದ 35 ಲಕ್ಷ ಅನುದಾನದಲ್ಲಿ ಶಾಶ್ವತವಾದಂಥ ಕಾಂಕ್ರೀಟ್ ರಸ್ತೆ ನಿರ್ಮಾಣವನ್ನು ಮಾಡಬೇಕು ಅಂತಕ್ಕಂಥದ್ದಕ್ಕೆ ನಾನು ಶಾಸಕನಾದ ಮೇಲೆ ಒಂದೆರಡು ಸಲ ಇದನ್ನು ಮಾಡಿದ್ದು. ಆದರೆ ಇದು ಅವರೆಲ್ಲರ ಅಪೇಕ್ಷೆ ಇರತಕ್ಕಂಥದ್ದು ಮೇನ್ ರೋಡಿಗೆ ತಲುಪಿಸ್ಬೇಕು ಅಂತಕ್ಕಂಥದ್ದು. ಖಂಡಿತವಾಗ್ಲೂ ಇವತ್ತು 35 ಲಕ್ಷ ಅನುದಾನದಲ್ಲಿ ಗುದ್ದಲಿ ಪೂಜೆಯನ್ನು ಮಾಡ್ತಾಯಿದ್ದೀವಿ. ಒಂದಿಷ್ಟು ಅಂದರೆ ಚೆನ್ನಾಗಿರೋ ರಸ್ತೆ ಒಂದಿಷ್ಟು ಉಳಿಯುತ್ತೆ, ಅದನ್ನು ಶಾಶ್ವತವಾಗಿ ಕಾಂಕ್ರೀಟ್ ರಸ್ತೆಯನ್ನು ಮಾಡಬೇಕು ಅಂತಕ್ಕಂಥದ್ದು, ಅದನ್ನು ಮುಂದಿನ ದಿವಸಗಳಲ್ಲಿ ಮಾಡ್ಕೊಳ್ತಕ್ಕಂಥ ಕೆಲಸನ ಮಾಡ್ತೀನಿ. ಉತ್ತಮ ಗುಣಮಟ್ಟದ ಕೆಲಸ ಮಾಡಬೇಕು, ಶಾಶ್ವತವಾಗಿರ್ತಕ್ಕಂಥದ್ದು ಉತ್ತಮ ಗುಣಮಟ್ಟವಾದ ಕೆಲಸವನ್ನು ಇವತ್ತು ಚಾಲನೆಯನ್ನು ಕೊಡ್ತಾಯಿದ್ದೀವಿ ಗ್ರಾಮದ ಎಲ್ಲ. ಏಕೆಂದರೆ ವಿಶೇಷವಾಗಿ ನಾನು ಶಾಸಕರಾಗಿ ಅಂದರೆ ಇವರೆಲ್ಲರ ಆಶೀರ್ವಾದ, ಅದರಲ್ಲೂ ಈ ಬೂತು ಅತಿ ಹೆಚ್ಚು ಮತವನ್ನು ಕೊಟ್ಟಿರ್ತಕ್ಕಂಥದ್ದು ನೀವು ಗೊತ್ತಿರಬೇಕಂದ್ರೆ ಯಾವ ಮೂಲಭೂತ ಸೌಕರ್ಯಗಳಲ್ಲಿ ವಂಚಿತ ಆಗಿತ್ತು ಇಡೀ ಕ್ಷೇತ್ರದಲ್ಲಿ ತಾವೇ ಅದಕ್ಕೆ ಸಾಕ್ಷೀಭೂತರಿದ್ದೀರಾ. ಅಂಥ ಗ್ರಾಮಗಳನ್ನ ಅಜ್ಜನಹಳ್ಳಿಯಿಂದ ಹಿಡಿದು ಬೆಳ್ಳಾವರದಿಂದ ಹಿಡಿದು ಸೋಂಪುರದಿಂದ ಹಿಡಿದು ತಗರೆಯಿಂದ ಹಿಡಿದು ಈ ಥರದ ಗ್ರಾಮಗಳಲ್ಲಿ ಅಭಿವೃದ್ಧಿ ಅಂತಕ್ಕಂಥ ಪದನೇ ಗೊತ್ತಿಲ್ಲದಂಥ ಇದನ್ನು ಇವತ್ತು ಕಷ್ಟ ಕಾಲದಲ್ಲಿ ಇಂಥ ಕೆಲಸಗಳನ್ನ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ಸೌಭಾಗ್ಯ ಗ್ರಾಮದವರದಾಗಿದೆ. ಈ ಸಂದರ್ಭದಲ್ಲಿ ಗುತ್ತಿಗೆದಾರ ಸಂಪತ್, ಗ್ರಾಮಸ್ಥರಾದ ಸೋಮಶೇಖರ್, ಶಿವೇಗೌಡ, ರೇವಪ್ಪಗೌಡ, ಪೂರ್ಣಚಂದ್ರ, ಹಾಲಪ್ಪ, ಶಿವರಾಜೇಗೌಡ, ನಟೇಶ್, ನಾಗೇಶ್, ಮಲ್ಲೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್. 14 ಕೋಟಿ ವೆಚ್ಚದ ಹಾಸನದ ಪ್ರಜಾಸೌಧದಲ್ಲಿ ಕಳಪೆ ಕಾಮಗಾರಿ ಆರೋಪ. ಸಾಮಾನ್ಯ ಮಳೆಯಲ್ಲೇ ಮೇಲ್ಛಾವಣಿಯಿಂದ ನೀರು ಸೋರಿಕೆ. ಕಾಮಗಾರಿಯ ತಾಂತ್ರಿಕ ಪರಿಶೀಲನೆಗೆ ಸಾರ್ವಜನಿಕರ ಆಗ್ರಹ. ಜಿಲ್ಲಾ ಪಂಚಾಯತ್ ಆವರಣದಲ್ಲೇ ಕಸದ ರಾಶಿ. ದುರ್ವಾಸನೆಯಿಂದ ಸಾರ್ವಜನಿಕರಿಗೆ ತೊಂದರೆ. ಅದೇ ಆವರಣದಲ್ಲಿ ನೈರ್ಮಲ್ಯ ಇಲಾಖೆ ಕಚೇರಿ ಇದ್ದರೂ ನಿರ್ಲಕ್ಷ್ಯ. ಸ್ವಚ್ಛ ಭಾರತ್ ಅಭಿಯಾನದ ನಡುವೆಯೇ ಆಡಳಿತದ ಕಾರ್ಯವೈಖರಿ ಬಗ್ಗೆ ಪ್ರಶ್ನೆ. ಹಾಸನ ನಗರದಲ್ಲಿ ಮುಂದುವರೆದ ಫುಟ್ಪಾತ್ ಒತ್ತುವರಿ ತೆರವು. ಯಾವ ಜನಪ್ರತಿನಿಧಿಗಳ ಪ್ರಭಾವಕ್ಕೆ ಒಳಗಾಗುವುದಿಲ್ಲ. ಜೆಸಿಬಿ ಮೂಲಕ ಗೂಡಂಗಡಿಗಳು. ಅನಧಿಕೃತ ನಾಮಫಲಕ ಕಟೌಟ್ ತೆರವು. ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಒತ್ತು. ಮಹಾನಗರ ಪಾಲಿಕೆ ಸೂಪರ್ವೈಸರ್ ಪರಶುರಾಮ್ ಮಾಹಿತಿ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.